ಜೀವನ್ಮುಕ್ತ ಗುರುಗಳನ್ನು ವಂದಿಸುತ್ತಾ ಈ ದಿನದ ವ್ಯಾಸಂಗವನ್ನು ಪ್ರಾರಂಭಿಸೋಣ. ಜೀವನ ಇರುವುದು ಜೀವಿಸುವುದಕ್ಕೆ ಎಂಬ ಗ್ರಂಥವನ್ನು ಇಂಗ್ಲಿಷಿನಲ್ಲಿ ಸೋದರ ಸುರೇಂದ್ರ ನಾರಾಯಣರವರು, ಕನ್ನಡದಲ್ಲಿ ಸೋದರ RV ವಸ್ತ್ರದವರು ಅನುವಾದ ಮಾಡಿರುವರು. ಅವರು ನಮಗೆ ಸುಲಭವಾಗುವ ಅರ್ಥವಾಗುವ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟಿರುವರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಆನ್ಲೈನ್ ಕಾರ್ಯಕ್ರಮದ ಮೂಲಕ ಲಕ್ಷ್ಮೀಶ ಮತ್ತು ಪದ್ಮರವರು ಆಧ್ಯಾತ್ಮಿಕ ಜ್ಞಾನದ ಪ್ರಸಾರ ಮಾಡುತ್ತಿರುವರು. ಅವರಿಗೂ ಧನ್ಯವಾದಗಳು. ಈ ದಿನ 7ನೇ ಅಧ್ಯಾಯ ಅಂಧಕಾರ ಮತ್ತು ಸೂರ್ಯಪ್ರಕಾಶ. ಅಂಧಕಾರ ಅಂದ್ರೆ ಕತ್ತಲು, ಅಜ್ಞಾನಕ್ಕೆ ಹೋಲಿಸ್ಬೋದು. ಸೂರ್ಯಪ್ರಕಾಶ ಅಂದ್ರೆ ಜ್ಞಾನ, ಇದು ಬೆಳಕಿನ ಕಡೆಗೆ ನಾವು ಹೋಲಿಸ್ಬೋದು. ನೆರಳು ಮತ್ತು ಅಂಧಕಾರಗಳ ನಡುವೆ ಇರುವ ವ್ಯತ್ಯಾಸವನ್ನು ಸುಲಭವಾಗಿ ಗುರುತಿಸಬಹುದು. ಬೇಸಿಗೆಯ ದಿನದಂದು ಒಂದು ಗಿಡದ ನೆರಳಲ್ಲಿ ಕೂಡುವುದು ತುಂಬಾ ಆನಂದಕರವಾದದ್ದು ಅಲ್ವಾ. ನೆರಳು ಮತ್ತೆ ಅಂಧಕಾರದ ನಡುವೆ ವ್ಯತ್ಯಾಸ ಇರೋದು ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ನಮ್ಗೆ ಯಾವಾಗ ಬೇಸಿಗೆಗಾಲದಲ್ಲಿ ನಮ್ಗೆ ಆಯಾಸ ಆದಾಗ, ಸೆಕೆ ಆದಾಗ ನಾವು ಒಂದ್ ಮರದ ಕೆಳಗೋ ಗಿಡದ ಕೆಳಗೋ ಕುತ್ಕೊಂಡಾಗ ಆ ತಂಪಾದ ಗಾಳಿ ನಮ್ಗೆ ಆನಂದನ ಕೊಡುತ್ತೆ. ಇನ್ನೊಂದು ಕಡೆ ಸನಾತನ ಗ್ರಂಥಗಳು ಹೇಳುತ್ತವೆ, ಸಾವು ಎನ್ನುವ ಅಂಧಕಾರದ ಕಣಿವೆಯ ಮೂಲಕ ನಾವು ಸಾಗಬೇಕು ಮತ್ತು ಭೂಮಿಯ ಮೇಲಿನ ನಮ್ಮ ದಿನಗಳು ಕತ್ತಲಿನ ಛಾಯೆಯಲ್ಲಿ ಸಾಗುತ್ತವೆ ಎಂದು. ಭೂಮಿ ಮೇಲೆ ನಾವ್ ಯಾವಾಗ ಈ ಸ್ಥೂಲ ದೇಹನ ಪಡ್ಕೊಂಡು ಬರ್ತೀವಿಯೋ ಆಗ ನಾವು ಅಜ್ಞಾನದ ನೆರಳಲ್ಲಿ ನಮ್ ಜೀವನವನ್ನ ಕಳಿತೀವಿ. ಈ ಸ್ಥೂಲ ದೇಹನು ಸಾವಿನ ಮೂಲಕ ತ್ಯಜಿಸಿ ನಾವು ಮುಂದಿನ ಜನ್ಮವನ್ನು ಪಡೆಯುತ್ತೀವಿ. ಅಂಧಕಾರ ಎನ್ನುವುದು ಸಾಮಾನ್ಯವಾಗಿ ಸ್ವಾಗತಾರ್ಹವಲ್ಲದ್ದು, ಎದೆಗುಂದಿಸುವ ಕತ್ತಲು, ಮಂಕಾದ ಅಥವಾ ಹುರುಳಿಲ್ಲದ, ಅಸತ್ಯ ಅಥವಾ ನಶ್ವರವಾದದ್ದು ಎಂದು ಪರಿಗಣಿಸಲಾಗುತ್ತದೆ. ಅಂಧಕಾರ ನಾವ್ ಯಾವಾಗ್ಲೂ ಯಾರು ಸ್ವಾಗತಿಸೋದಿಲ್ಲ ಅಲ್ವಾ. ಅದೊಂಥರ ಕತ್ಲು, ಆ ಭಯ ಹುಡ್ಸುತ್ತೆ ನಮ್ನ, ಮತ್ತೆ ಏನೋ ಮಂಕು ಕವಿಯುತ್ತೆ ನಮ್ಮಲ್ಲಿ. ಆಮೇಲೆ ಏನೋ ಆಸಕ್ತಿ ಇಲ್ವೇನೋ, ಅದು ಅಸತ್ಯದ ಕಡೆ ನಮ್ನ ಕರ್ಕೊಂಡು ಹೋಗುತ್ತೆ. ಆ ತರ ನಾವು ಪರಿಗಣಿಸ್ತೀವಿ. ಆದರೆ ಇದಕ್ಕೆ ವಿರುದ್ಧವಾಗಿ ಸೂರ್ಯ ಪ್ರಕಾಶವು ಅಥವಾ ಪ್ರಕಾಶವು ಆಶಾವಾದವನ್ನು, ಪ್ರೋತ್ಸಾಹವನ್ನು ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಎದ್ದೇಳು, ಪ್ರಕಾಶಿಸು, ಅವನ ಬೆಳಕು ಬಂದಿದೆ. ಆದ್ರೆ ಸೂರ್ಯನ ಪ್ರಕಾಶ ನಮ್ಮಲ್ಲಿ ಉತ್ಸಾಹ, ಲವಲವಿಕೆಯನ್ನ ತುಂಬುತ್ತಲ್ವಾ. ಎಲ್ಲಾ ಕೆಲ್ಸದಲ್ಲೂ ನಮ್ಗೆ ಆಸಕ್ತಿ ಕೊಡುತ್ತೆ, ಪ್ರೋತ್ಸಾಹ ಕೊಡುತ್ತೆ, ಮತ್ತೆ ಸಂತೋಷವನ್ನುಂಟು ಮಾಡುತ್ತೆ. ನಮ್ಗೆ ಇಲ್ಲಿ ಸೂರ್ಯನ ಬೆಳಕಿನಂತೆ ನೀನು ಪ್ರಕಾಶಿಸು ಎಂದು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು. ಅಂಧಕಾರವು ಸತ್ಯದ ಮೇಲೆ ಮುಸುಕಿದ ಛಾಯೆ ಎನ್ನುವ ಅರ್ಥವನ್ನು ಕೊಡುತ್ತದೆ. ಈ ಅಜ್ಞಾನ ಅನ್ನೋದು ಸತ್ಯವನ್ನ ಗ್ರಹಿಸಕ್ಕೆ ನಮ್ಗೆ ಅಡ್ಡ ಮಾಡುತ್ತೆ ಅಲ್ವಾ. ಯಾವಾಗ ನಮ್ಮಲ್ಲಿ ಅಜ್ಞಾನ ಇರುತ್ತೋ ನಮ್ಗೆ ಸತ್ಯನ ಗ್ರಹಿಸಕ್ಕೆ ಸಾಧ್ಯವಾಗಲ್ಲ. ನಮ್ಮ ದೈನಂದಿನ ಎಲ್ಲಾ ಚಟುವಟಿಕೆಗಳು ಭೌತಿಕ, ಮಾನಸಿಕ ತೃಪ್ತಿಗಾಗಿ ನಾವು ನಡೆಸುವ ಹೋರಾಟ, ರಾಜಕೀಯ, ಜ್ಞಾನ, ಕಲೆ, ಧರ್ಮಗಳು, ಸ್ಥಾನಬಲದಿಂದ ಬರುವ ಅಧಿಕಾರ, ಅವುಗಳನ್ನು ಪಡೆಯಲು ನಾವು ನಡೆಸುವ ಹತಾಶೆಯ ಹೋರಾಟಗಳು, ಅಶಾಶ್ವತ ಸ್ವಭಾವವನ್ನೊಳಗೊಂಡ ಇವುಗಳ ಮೇಲೆಯೇ ನಿಂತಿವೆ. ನಮ್ಮ ದಿನನಿತ್ಯ ಚಟುವಟಿಕೆಗಳು ಭೌತಿಕವಾಗ್ಲಿ ಮಾನಸಿಕವಾಗ್ಲಿ ನಾವು ಹೋರಾಟ ಮಾಡ್ತಾನೇ ಇದೀವಿ. ನಾವು ಎಲ್ಲದಕ್ಕೂ, ಅಲ್ಲಿ ರಾಜಕೀಯದಲ್ಲಿ ಅಧಿಕಾರಕ್ಕಾಗ್ಲಿ, ಅಥವಾ ಒಂದು ಕಲೆಗಾಗ್ಲಿ, ಒಂದು ಜ್ಞಾನ ಸಂಪಾದನೆ ಮಾಡಕ್ಕಾಗ್ಲಿ, ಮತ ಧರ್ಮಗಳನ್ನಾಗ್ಲಿ, ಏನೋ ಒಂದು ಸ್ಥಾನ ಬಲದಿಂದ ಬರುವ ಅಧಿಕಾರಕ್ಕಾಗ್ಲಿ ನಾವು ಬರೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾನೇ ಇದೀವಿ. ಇದು ನಮ್ಗೆ ಅಶಾಶ್ವತವಾದ ಅಂತ ತಿಳಿದು ಕೂಡ ನಾವು ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ. ಅಶಾಶ್ವತವಾದ ಇವುಗಳೆಲ್ಲವೂ ಒಮ್ಮೆ ನಮ್ಮಿಂದ ಜಾರಿ ಹೋದರೆ ಆಗ ನಾವು ಸಂಕಷ್ಟಕ್ಕೊಳಗಾದ ಪ್ರಾಣಿಗಳಂತಾಗುತ್ತೇವೆ. ನಾವು ಯಾವಾಗ ಈ ಹೋರಾಟದಲ್ಲಿ ನಾವು ಅಶಾಶ್ವತವಾದದ್ದು ನಮ್ ಕೈಗೆ ಸಿಗ್ಲಿಲ್ಲ, ನಮ್ ಕೈಯಿಂದ ಜಾರ್ ಹೋಯ್ತು ಅಂದ್ರೆ ನಾವು ಪ್ರಾಣಿಗಳ ತರ ಸಂಕಷ್ಟಕ್ಕೆ ಒಳಗಾಗ್ತೀವಿ. ಯಾಕೆಂದ್ರೆ ನಮ್ಗೆ ಬರೀ ಅಧಿಕಾರದ ಮೇಲೆ ವ್ಯಾಮೋಹ ಅನ್ನೋದಿರೋದ್ರಿಂದ ನಾವು ಆ ತರ ವರ್ತಿಸ್ತೀವಿ. ಸಾಮಾನ್ಯವಾಗಿ ನಾವು ವ್ಯಕ್ತಿಗಳೊಂದಿಗೆ, ಹೆಂಡತಿ, ಗಂಡ, ಮಕ್ಕಳು, ಸ್ನೇಹಿತರು ಮತ್ತು ವೈರಿಗಳು, ಆಕರ್ಷಣೆ ಅಥವಾ ವಿಕರ್ಷಣೆಯ ಮೂಲಕ ಸಂಬಂಧಗಳನ್ನು ಹೊಂದಿದ್ದೇವೆ. ನಾವು ಸಂಸಾರದಲ್ಲಿ ಗಂಡರ ಹೆಂಡತಿ ಮಕ್ಕಳ ಮೇಲೆ, ಸ್ನೇಹಿತರಲ್ಲಾಗ್ಲಿ, ಒಂದ್ ಪ್ರೀತಿ ಪ್ರೇಮದಿಂದಾಗ್ಲಿ, ಅವ್ರ ಗುಣ ಸ್ವಭಾವದಿಂದಾಗ್ಲಿ ನಾವು ಅವರಲ್ಲಿ ಆಕರ್ಷಿತರಾಗ್ತೀವಿ. ಈ ವೈರಿಗಳಲ್ಲಿ ಅವ್ರ ದ್ವೇಷದಿಂದನೋ, ಸ್ವಾರ್ಥದಿಂದನೋ, ಅಥವಾ ಸಂಶಯ, ಈ ಕಾರಣದಿಂದ ವಿಕರ್ಷಣೆ ಆಗ್ತೀವಿ. ಈ ತರ ಸಂಬಂಧಗಳನ್ನ ನಾವು ಹೊಂದಿರ್ತೀವಿ.
ನಾವು ಸರಿ ಎಂದು ಭಾವಿಸಿಕೊಂಡ ವಿಚಾರಗಳು, ಸಂಪ್ರದಾಯಗಳು ಮತ್ತು ಸಿದ್ಧಾಂತಗಳಿಗೆ ಕಟ್ಟು ಬಿದ್ದು ನಾವು ಮತ್ತು ಇತರರೊಡನೆ ವ್ಯತ್ಯಾಸಗಳನ್ನು ಸೃಷ್ಟಿಸಿಕೊಂಡಿದ್ದೇವೆ. ಇದೇ ರೀತಿ ಇತರರು ಸಹ ತಮ್ಮ ಧೋರಣೆಗಳು ಸರಿ ಎಂದು ನಂಬಿರುತ್ತಾರೆ. ನಾವು ನಮ್ಮ ಆಚಾರ ವಿಚಾರನೇ ಸರಿ, ನಮ್ ಸಂಪ್ರದಾಯ ಸಿದ್ಧಾಂತಗಳೇ ಸರಿ ಅಂತ ಅದಕ್ಕೆ ಕಟ್ಬಿದ್ದು ನಾವೇನ್ ಮಾಡ್ತೀವಿ, ಅದು ಅಲ್ಲಿ ವ್ಯತ್ಯಾಸನ ಇದ್ ಮಾಡ್ಕೊಂಡ್ಬಿಡ್ತೀವಿ. ನಮ್ದು ಬೇರೆ ಅವ್ರದ್ದು ಬೇರೆ ಅನ್ನೋ ವ್ಯತ್ಯಾಸ ಇದ್ ಮಾಡ್ಕೊಂಡ್ಬಿಡ್ತೀವಿ. ಅವರು ಸಹ ಬೇರೆಯವರು ಸಹ ಅವ್ರ ಧೋರಣೆ ಸರಿನೇ ಅಂತ ಅವರು ಅದನ್ನ ಒಪ್ಕೊಂತಾರೆ. ಇವೆಲ್ಲವುಗಳನ್ನು ಹೊಂದಿದ ನಾವು ಅಂಧಕಾರದ ಕಣಿವೆಯ ಮೂಲಕ ಪ್ರಯಾಣಿಸುತ್ತಿದ್ದೇವೆ. ಇವುಗಳನ್ನೆಲ್ಲ ನಾವು ಅಂಧಕಾರದ ಕಣಿವೆ ಮೂಲಕ, ಅಂದ್ರೆ ನಾವು ಈ ಆಚಾರ ಸ್ವಭಾವ ಸಿದ್ಧಾಂತ ಎಲ್ಲ ಎಂಬ ಅಂಧಕಾರದಲ್ಲಿ ಈ ಕಣಿವೆ ಮೂಲಕ ನಾವು, ಅಂದ್ರೆ ಆ ದಾರಿ ಮೂಲಕ ನಾವು ಪ್ರಯಾಣ ಮಾಡ್ತಾನೇ ಇದ್ದೀವಿ. ಏಕೆಂದರೆ ಇವುಗಳೇ ನಮಗೆ ಉಂಟಾಗಿರುವ ದುಃಖ, ಭಯ, ಸಂಘರ್ಷ ಮತ್ತು ಸಂಕಷ್ಟಗಳಿಗೆ ಕಾರಣಗಳು. ನಾವು ಎದುರಿಸುತ್ತಿರುವ ಈ ಸಂಕಷ್ಟಗಳು ನಮ್ಮ ಧೋರಣೆಗಳಿಂದ ಉಂಟಾಗಿವೆಯೇ ಹೊರತು ದೇವರು ಈ ಜಗತ್ತನ್ನು ಅಂಧಕಾರವನ್ನಾಗಿ ಮಾಡಿಲ್ಲ. ಈ ಈ ಸಂಕಷ್ಟಗಳು ನಾವೇನೇನ್ ಎದುರಿಸ್ತಾ ಇದೀವಿ, ದುಃಖ, ಭಯ, ಸಂಘರ್ಷ, ಏನೇನು ಈ ಸಂಕಷ್ಟಗಳನ್ನ ನಾವು ಗುರಿಯಾಗಿದ್ದೀವಿ, ಅದು ನಮ್ ಧೋರಣೆಯಿಂದಾನೇ ಆಗಿದೆ ಹೊರತು ಭಗವಂತ ಇದೇನು ಅವನ್ ಮಾಡಿಲ್ಲ. ಅವನು ನಿಸ್ವಾರ್ಥದಿಂದ ಎಲ್ಲಾನು ಒಂದೇ ತರ ನೋಡ್ತಾ ಇದ್ದಾನೆ. ಆದ್ರೆ ನಾವೇ ಎಲ್ಲಾನು ಇದನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ಯಾವಾಗ ನಾವು ಸಂಕುಚಿತ ಮತ್ತು ಸ್ವಾರ್ಥದ ಭಾವನೆಗಳಿಂದ ಕೇವಲ ನಮ್ಮ ಸಂತೋಷಕ್ಕಾಗಿ ಯೋಚಿಸಲು ಪ್ರಾರಂಭಿಸುತ್ತೇವೆಯೋ, ಆ ಕ್ಷಣದಲ್ಲಿ ದುಃಖದ ಬೀಜಾಣುಗಳು ನಮ್ಮಲ್ಲಿ ಅಂಕುರಗೊಳ್ಳುತ್ತವೆ. ಯಾವಾಗ ನಮ್ಮಲ್ಲಿ ಸಂಕುಚಿತ ಮನೋಭಾವ, ನ್ಯಾರೋ ಮೈಂಡೆಡ್ ಇದ್ದಾಗ, ಸ್ವಾರ್ಥ ಭಾವನೆಯಿಂದ ತುಂಬಿರ್ತೋ, ಆಗ ನಾವು ಕೇವಲ ನಮ್ ಸಂತೋಷಕ್ಕಾಗಿ ನಾವ್ ಯಾವಾಗ ಜೀವನ ನಡೆಸಕ್ ಪ್ರಾರಂಭ ಮಾಡ್ತೀವೋ, ಆವಾಗ ದುಃಖದ ಬೀಜಾಣುಗಳು ಉದಯಕ್ಕೆ ಅಂಕುರಗೊಳ್ಳುತ್ತೆ, ಪ್ರಾರಂಭಿಸುತ್ತದೆ. ದುಃಖವು ನಮ್ಮ ಸ್ವಾರ್ಥ, ಉದ್ದೇಶ ಮತ್ತು ಭಾವನೆಗಳಿಂದ ಉಂಟಾದ ಕಲ್ಪನೆಗಳಲ್ಲಿ ಇದೆ ಎಂಬುದು ಅರ್ಥವಾಗುತ್ತದೆ. ನಿಜ ಹೇಳಬೇಕೆ, ದುಃಖವು ನಮ್ಮ ಸ್ವಾರ್ಥ ಆಲೋಚನೆಗಳಿಂದ ಉಂಟಾಗುವುದೇ ಹೊರತು ದೇವರು ಅಥವಾ ದೈವಿ ಯೋಜನೆಯಿಂದ ಉಂಟಾಗುವುದು ಎನ್ನುವ ಕುರುಡು ನಂಬಿಕೆ ಹೊಂದುವ ಅವಶ್ಯಕತೆ ಇಲ್ಲ. ಇದು ನೋಡುವವನು ಮತ್ತು ನೋಡುವ ವಸ್ತುವನ್ನು ಗುರುತಿಸುವುದರಲ್ಲಿ ಅಡಗಿದೆ. ನಾವು ಯಾವಾಗ ದುಃಖವು ಸ್ವಾರ್ಥ ಉದ್ದೇಶದಿಂದ, ದ್ವೈತ ಭಾವನೆಯಿಂದ, ನಾನ್ ಬೇರೆ ಇತರರು ಬೇರೆ ಎಂಬ ಭಾವನೆಯಿಂದ ಉಂಟಾಗುತ್ತೋ, ಆವಾಗ ಇದೆಲ್ಲ ಭಗವಂತ ಮಾಡ್ದ ಅಂತ ಅನ್ಕೋತೀವಿ. ಇದೆಲ್ಲ ಭಗವಂತನ ಅಲ್ಲ, ದೈವಿ ನಿಯಮದಿಂದ ಏನು ಉಂಟಾಗಿಲ್ಲ. ಇದು ಈ ಕುರುಡು ನಂಬಿಕೆನ ನಾವು ತೆಗ್ದಾಕ್ಬೇಕು. ಆ ಭಗವಂತ ಎಲ್ಲ ಪ್ರೇಮ ಸ್ವರೂಪ, ಅವನು ಎಲ್ಲಾನು ಒಂದೇ ತರ ನೋಡ್ತಾನೆ ಹೊರತು ಬೇರೆ ಬೇರೆ ರೀತಿ ಅವನು ನೋಡೋದಿಲ್ಲ. ಆದ್ದರಿಂದಲೇ ಬೃಹತ್ ಕಳೆಯಾದ ಸ್ವಾರ್ಥವನ್ನು ಸ್ವಯಂ ನಿರಾಕರಣೆಯ ಮೂಲಕ ಬೇರು ಸಹಿತ ಕಿತ್ತು ಅದನ್ನು ಇಲ್ಲದಂತೆ ಮಾಡುವುದರ ಬಗ್ಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಲ್ವಾ. ಸ್ವಾರ್ಥ ಅನ್ನೋದು ಆ ಕಳೆ ಹೆಂಗ್ ಬೆಳ್ದಿದೆ ಅಂದ್ರೆ, ಅದನ್ನ ಬೇರು ಸಹಿತ ನಾವೇ ಸ್ವತಃ ಅದನ್ನ ತೆಗ್ದಾಕ್ಬೇಕು. ಬೇರೆಯವ್ರು ಏನಾರು ಹೇಳೋದಾಗ್ಲಿ ಇದರಿಂದ ನಾವು ಆ ಸ್ವಾರ್ಥನ ತೆಗ್ದಾಕಕ್ಕಾಗಲ್ಲ. ಅದು ಯಾವ ತರ ಒತ್ತಾಗಿ ಬೆಳ್ದಿದೆ ಅಂದ್ರೆ, ನಾವು ಈ ಸ್ವಯಂ ನಿರಾಕರಣೆಯ ಒತ್ತಡವನ್ನು ಹಲವು ಸಲ ನಮ್ಮ ಭಾವನೆಗಳನ್ನು ಮತ್ತು ಮನಸ್ಸನ್ನು ನಿಯಂತ್ರಿಸುವಿಕೆ ಅಥವಾ ದಮನಿಸುವಿಕೆ ಎಂದು ತಪ್ಪು ತಿಳಿದುಕೊಳ್ಳಲಾಗಿದೆ. ನಾವು ಯಾವಾಗ ಇದನ್ನ ಬೇರು ಸಹಿತ ಕಿತ್ತಾಕ್ಬೇಕು ಅಂತೀವೋ, ಇದು ಯಾವುದು ಒತ್ತಡ ಅಥವಾ ಭಾವನೆಗಳಿಂದ ಅಥವಾ ಮನಸ್ಸಿನ ಆಲೋಚನೆಗಳಿಂದ ನಿಯಂತ್ರಣ ಮಾಡಕ್ ಆಗೋದಿಲ್ಲ. ಇದನ್ನ ಈ ಸ್ವಾರ್ಥವನ್ನು ಬೇರು ಸಹಿತ ಕಿತ್ತಾಕಲು ಸಾಧ್ಯವಿಲ್ಲ. ನಾವು ಯಾವಾಗ ಕಡ್ಡಾಯ ಮಾಡಲು ಹೋಗ್ತೀವೋ ಅದಿನ್ನೂ ಜಾಸ್ತಿ ಆಗುತ್ತೆ ಅಲ್ವಾ. ಅದ್ರ ಬದಲು ನಾವು ಜ್ಞಾನದಿಂದ, ಸರಿಯಾದ ತಿಳುವಳಿಕೆಯಿಂದ ವಿಮರ್ಶನೆ ಮಾಡಿ ಅದನ್ನ ತೆಗ್ದಾಕ್ಬೇಕು. ಸ್ವಾರ್ಥ ಅನ್ನೋದು 4ನೇ ದೀಕ್ಷೆ ಪಡೆಯುವವರಲ್ಲೂ ಕೂಡ ಒಂದ್ ಸ್ವಲ್ಪ ಇರುತ್ತೆ ಅಂತ ಹೇಳ್ತಾರೆ. ಇದು ನಮ್ಮಂತವ್ರು ಎಷ್ಟು ಪ್ರಯತ್ನ ಪಡ್ಬೇಕಲ್ವಾ, ಅಷ್ಟು ಪ್ರಯತ್ನ ನಾವು ಪಡ್ಬೇಕು ಆ ಸ್ವಾರ್ಥ ಅನ್ನೋದನ್ನ ತೆಗಿಯಕ್ಕೆ. ಸ್ವಯಂ ನಿರಾಕರಣೆಯ ಜೊತೆಗೆ ಈ ಒತ್ತಡವು ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಶಕ್ತಿ ಮತ್ತು ತೇಜಸ್ಸನ್ನು ಪ್ರಕಟಿಸುವ ಮಹತ್ವದ ಸಾಧನೆಯಾಗಿದೆ. ಮನುಷ್ಯನು ಎಲ್ಲದರ ಅಳತೆಗೋಲಾಗಿದ್ದಾನೆ ಎಂದು ಹೇಳಲ್ಪಡುತ್ತದೆ. ಅಲ್ಲದೆ ಉಪನಿಷತ್ತು ಹೀಗೆ ಹೇಳುತ್ತದೆ, ಹೃದಯದೊಳಗಿರುವನು ನಾನಾಗಿದ್ದೇನೆ, ಪುಷ್ಪಕ್ಕಿಂತಲೂ ಶ್ರೇಷ್ಠ, ವಾಯುಮಂಡಲಕ್ಕಿಂತಲೂ ಶ್ರೇಷ್ಠ, ಆಕಾಶಕ್ಕಿಂತಲೂ ಶ್ರೇಷ್ಠ, ವಿಶ್ವಕ್ಕಿಂತಲೂ ಶ್ರೇಷ್ಠ. ಈ ಸ್ವಯಂ ನಿರಾಕರಣೆ ಒತ್ತಡ ನಾವ್ ಯಾವಾಗ ಸರಿಯಾದ ತಿಳುವಳಿಕೆಯಿಂದ ಈ ಸ್ವಾರ್ಥನ ಇಲ್ಲದಂತೆ ಮಾಡ್ತೀವೋ, ನಮ್ಮಲ್ಲಿರುವ ಶಕ್ತಿ ಮತ್ತು ತೇಜಸ್ಸು ನಮ್ಮಲ್ಲಿ ಪ್ರಕಟ ಆಗಕ್ ಶುರು ಮಾಡುತ್ತೆ.
ಆವಾಗ ನಮ್ಮ ಹೃದಯದಲ್ಲಿರುವ ಆತ್ಮ ಪುಷ್ಪಕ್ಕಿಂತ ಮಿಗಿಲಾದದ್ದು ಮತ್ತು ವಾಯುಮಂಡಲಕ್ಕಿಂತಲೂ ಶ್ರೇಷ್ಠ, ಆಕಾಶಕ್ಕಿಂತಲೂ ಶ್ರೇಷ್ಠವಾಗಿ, ವಿಶ್ವಕ್ಕಿಂತಲೂ ಶ್ರೇಷ್ಠವಾಗಿ ಇರುತ್ತೆ. ಆದ್ರಿಂದ ನಾವು ಈ ಸ್ವಾರ್ಥವನ್ನ ನಾವು ಸರಿಯಾದ ತಿಳುವಳಿಕೆ ಜ್ಞಾನದಿಂದ ನಾವು ತೆಗೆದಾಕ್ಬೇಕು. ಸ್ವಾರ್ಥದಿಂದ ಪ್ರೇಮವನ್ನು ಪಡೆಯಲು ನೋಡಲು ಸಾಧ್ಯವಾಗುದಿಲ್ಲ ಅಲ್ವಾ? ಸ್ವಾರ್ಥ ಇದ್ದಾಗ ನಾವು ಬೇರೆಯವ್ರನ್ನ ಪ್ರೇಮದಿಂದ ನೋಡಕ್ಕಾಗತ್ತಾ? ಅಥವಾ ಬೇರೆಯವ್ರಿಗೊಂದು ಸಹಾಯ ಮಾಡಕ್ಕೂ ಆಗೋದಿಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಅದ್ ನಮ್ಮಲ್ಲಿ ಸ್ವಾರ್ಥ, ನಾನು ಅನ್ನೋ ಭಾವನೆನೇ ಇರೋದ್ರಿಂದ ನಾವು ಪ್ರೇಮದಿಂದ ನೋಡಕ್ ಸಾಧ್ಯ ಆಗಲ್ಲ. ಸ್ವಾರ್ಥವನ್ನು ಗೆದ್ದವನು 1000 ಸಮರಗಳಲ್ಲಿ ವಿಜಯನಾದವನಿಗಿಂತ ಶ್ರೇಷ್ಠನು ಎಂಬ ತಥಾಗತನ ವಾಕ್ಯಾಂಗ ಭಾಗವು ಅರ್ಥಹೀನವಾದದಲ್ಲಿ ಅಂತಹ ಕಠಿಣ ಹೋರಾಟ ಮತ್ತೊಂದಿಲ್ಲ. ಇದರಿಂದ ನಮಗೆ ಗೊತ್ತಾಗುವುದು ಸ್ವಾರ್ಥವು ನಮ್ಮಲ್ಲಿ ಎಷ್ಟು ಬೇರೂರಿ ಬಿಟ್ಟಿದೆ ಎಂದು. ಒಂದು ಸ್ವಾರ್ಥ ತೆಗಿಬೇಕು ಅಂದ್ರೆ ಎಷ್ಟು 1000 ಸಮರಗಳು, ಯುದ್ಧಗಳಲ್ಲಿ ವಿಜಯಾಗಿ ಬಂದ್ರು ಕೂಡ ಅದನ್ನ ಆ ಸ್ವಾರ್ಥ ಅನ್ನೋದು ತೆಗಿಯಕ್ಕಾಗೋದಿಲ್ಲ ಅಂತ, ಅಷ್ಟು ಅದು ನಮ್ಮಲ್ಲಿ ಬೇರೂರಿದೆ. 1000 ಯುದ್ಧನ ಹೋರಾಟ ಮಾಡೋದೇ ಸುಲಭ ಅಂತಾರೆ, ಸ್ವಾರ್ಥನ ತೆಗೆಯೋದಕ್ಕಿಂತ. ಅಂಧಕಾರ ಮತ್ತು ಪ್ರಕಾಶ ಈ 2 ಅಂಶಗಳು ನಮ್ಮನ್ನು ಅಲ್ಪತೆ ಮತ್ತು ಶ್ರೇಷ್ಠತೆಯ ದ್ವಂದ್ವಕ್ಕೆ ಏಕಕಾಲಕ್ಕೆ ತಳ್ಳುತ್ತವೆ. ಈ ಅಂಧಕಾರ, ನಮ್ಮಲ್ಲಿ ಏನೇನು ಅಜ್ಞಾನ ಅನ್ನೋದಿದೆಯೋ ಅದು ನಮ್ಮನ್ನ ಒಂದೊಂದ್ಸಲ ಕೆಳಗ್ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಒಂದೊಂದ್ಸಲ ನಮ್ಮನ್ನ ಉನ್ನತ ಮಟ್ಟಕ್ಕೆ, ಶ್ರೇಷ್ಠ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಈ ದ್ವಂದ್ವ ಅನ್ನೋದು ನಮ್ಮಲ್ಲಿ ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ ಆಗ್ತಾನೆ ಇರುತ್ತೆ. ಒಂದ್ಸಲ ಮೇಲ್ ಹೋಗ್ತೀವಿ, ಒಂದ್ಸಲ ಕೆಳಗ್ ಬೀಳ್ತೀವಿ, ಈ ತರ ನಮ್ಮಲ್ಲಿ ಅದಾಗ್ತಾನೆ ಇರುತ್ತೆ. ಆದರೆ ಇವು ನಮ್ಮ ಅಂತರಂಗದಲ್ಲಿರುವ ಕತ್ತಲು ಮತ್ತು ಇನ್ನೂ ಪ್ರಕಾಶಿಸಬೇಕಿರುವ ಅಂತರಂಗದ ಬೆಳಕನ್ನು ಸೂಚಿಸುತ್ತದೆ. ಇದು ನಮ್ಮ ಅಂತರಂಗದಲ್ಲಿ ಇನ್ನೂ ಅಜ್ಞಾನ ಅನ್ನೋದು ಏನಿದೆ ಅದನ್ನ ನಾವು ಇನ್ನೂ ಪ್ರಕಾಶಮಾನವಾಗಿ ನಾವು ಬೆಳಗಿಸ್ಬೇಕು. ನಾವು ಅಂತರಂಗದಲ್ಲಿ ಅಂತರ್ಮುಖವಾಗಿ ಹೋದಾಗ ನಮ್ಮಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೊರಗಡೆ ಹಾಕ್ದಾಗ ಮಾತ್ರ ನಾವು ಪ್ರಕಾಶಮಾನವಾಗಿ, ಅಂದ್ರೆ ನಮ್ಮಲ್ಲಿ ಜ್ಞಾನ ಅನ್ನೋದು ಅವಾಗ ಬೆಳೆಯುತ್ತೆ. ಇದನ್ನೇ ಅನೇಕ ಧರ್ಮ ಗ್ರಂಥಗಳಲ್ಲಿ ಪ್ರತಿಪಾದಿಸಲಾಗಿದೆ. ಎಲ್ಲ ಧರ್ಮ ಗ್ರಂಥಗಳು ಇದನ್ನೇ ಹೇಳುತ್ತೆ. ಬೆಳಕು ಕತ್ತಲಿನಲ್ಲಿ ಪ್ರಕಾಶಿಸುತ್ತದೆ ಮತ್ತು ಕತ್ತಲು ಇದನ್ನು ಗ್ರಹಿಸುವುದಿಲ್ಲ ಅಲ್ವಾ ಎಂದು ಬೈಬಲ್ ಹೇಳುತ್ತದೆ. ಈಗ ಬೆಳಕು ಒಂದ್ ಕತ್ಲಿದ್ದಾಗ ಒಂದ್ ಲೈಟ್ ಹಾಕಿದ್ರೆ ಹೆಂಗ್ ಬೆಳಕ್ ಬರುತ್ತಲ್ವಾ, ಆವಾಗ ಆದ್ರೆ ಆ ಕತ್ಲು ಗೊತ್ತಾಗಲ್ಲ, ಅದು ಬೆಳಕ್ ಬಂದಿದೆ ಅನ್ನೋದು ಆ ಕತ್ಲಿಗೆ ಗೊತ್ತಾಗಲ್ಲ. ಅದೇ ರೀತಿ ವೇದಗಳಲ್ಲಿ ಇದನ್ನು ಸೂರ್ಯ ಗ್ರಹಣಕ್ಕೆ ಅಥವಾ ಮೋಡದ ಹಿಂದೆ ಅಡಗಿದ ಸೂರ್ಯನಿಗೆ ಹೋಲಿಸಲಾಗಿದೆ. ವೇದಗಳಲ್ಲಿ ಈ ಸೂರ್ಯ ಗ್ರಹಣ ಬಂದಾಗ, ಚಂದ್ರ ಅಡ್ಡ ಬಂದಾಗ ಬೆಳಕ್ ನಮಗ್ ಬರಲ್ಲ. ಆಮೇಲೆ ಮೋಡದ ಹಿಂದೆ ಸೂರ್ಯ ಇದ್ದಾಗ ಅಡ್ಡ ಬಂದಾಗ ಆವಾಗ್ಲೂ ಕಾಣಲ್ಲ. ಅದಕ್ಕೆ ಇದನ್ನ ಕಂಪೇರ್ ಮಾಡಿದ್ದಾರೆ. ಅವಾಗ ಕತ್ತಲಿಗೆ ಇದು ಬೆಳಕಿರೋದು ಗೊತ್ತಾಗಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳಿರೋದು. ಭೂಮಿಯ ಮೇಲಿರುವ ನಾವು ಅಂಧಕಾರ ಮತ್ತು ಪ್ರಕಾಶಗಳನ್ನು ಅನುಭವಿಸುತ್ತಿದ್ದರೂ ಸೂರ್ಯನು ನಿರಂತರವಾಗಿ ಪ್ರಕಾಶಮಾನವಾಗಿರುತ್ತಾನೆ ಅಲ್ವಾ? ನಾವು ಭೂಮಿ ಮೇಲೆ ನಾವು ರಾತ್ರಿ ಹಗಲನ್ನ ಅನುಭವಿಸ್ತಾನೆ ಇರ್ತೀವಿ, ಆದ್ರೆ ಸೂರ್ಯ ಮಾತ್ರ ಪ್ರಕಾಶಮಾನವಾಗೇ ಇರ್ತಾನೆ. ಯಾಕೆಂದ್ರೆ ಸೂರ್ಯ ಇದ್ದಲ್ಲೇ ಇರ್ತಾನೆ, ಭೂಮಿ ಮಾತ್ರ ತಿರ್ಗೋದು. ಅದರಿಂದ ಆ ಸೂರ್ಯನ ಪ್ರಕಾಶ ಯಾವಾಗ್ಲೂ ಅದೇ ಇರುತ್ತೆ. ಅದೇ ರೀತಿ ಆತ್ಮ ಚೈತನ್ಯ ಕೂಡ ಸದಾ ಯಾವಾಗ್ಲೂ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದ್ರೆ ನಾವು ಅದನ್ನ ಗ್ರಹಿಸ್ತಾ ಇಲ್ಲ ಅಷ್ಟೇ. ಆ ಚೈತನ್ಯ ಎಲ್ಲದರಲ್ಲೂ ಇದೆ ಅನ್ನೋದು ನಾವು ಗ್ರಹಿಸ್ತಿಲ್ಲ. ಆಧ್ಯಾತ್ಮಿಕ ಚಿಂತನೆಯು ನಮ್ಮನ್ನು ಕತ್ತಲಿನಿಂದ ಬೆಳಕಿನ ಮಾರ್ಗದಲ್ಲಿ ನಡೆಸುತ್ತದೆ. ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತೀವೋ ಅದ್ ನಮ್ನ ಅಜ್ಞಾನದಿಂದ ಉನ್ನತ ಮಾರ್ಗಕ್ಕೆ, ಊರ್ಧ್ವಮುಖ ನಮ್ನ ಕರ್ಕೊಂಡು ಹೋಗುತ್ತೆ. ನಮ್ಗೆ ಬೆಳಕಿನ ಮಾರ್ಗನ ಅದು ತೋರಿಸ್ಕೊಡುತ್ತೆ. ಈ ಮಾರ್ಗವನ್ನು ನಾವು ನಮ್ಮ ಪ್ರಜ್ಞೆಯ ಕೇಂದ್ರವನ್ನು ಕಾಮ ಮನಸ್ಸಿನಿಂದ ಬುದ್ಧಿ ಪ್ರಜ್ಞೆಯೆಡೆಗೆ ಬದಲಾಯಿಸುವುದರ ಮೂಲಕ ಶ್ರಮಿಸಬೇಕಾಗಿದೆ. ಈ ಪ್ರಜ್ಞೆಯ ಕೇಂದ್ರ ಏನು ಯಾವಾಗ ಈ ಮನಸ್ಸಿನಲ್ಲಿ ಇರುತ್ತೋ ಆ ಪ್ರಜ್ಞೆ ಕೇಂದ್ರನ ನಾವು ಬುದ್ಧಿ ಮಟ್ಟಿಗೆ ಹತ್ತಿಸ್ಬೇಕು. ನಾವು ಆ ಹತ್ತಿಸಕ್ಕೆ ನಾವು ತುಂಬಾ ಕಷ್ಟ ಪಡ್ಬೇಕು, ಶ್ರಮ ಪಡ್ಬೇಕು. ಎಷ್ಟು ನಮ್ಗೆ ಗೊತ್ತಿದೆ ನಮ್ಮ ಆಸೆಗಳು, ಆಲೋಚನೆಗಳು, ಭಾವನೆಗಳು ಯಾವ ತರ ಇರುತ್ತೆ ಅಂತ. ಕ್ಷಣ ಬದಲಾಗ್ತಾನೆ ಇರುತ್ತೆ. ಆ ಆಲೋಚನೆಗಳನ್ನೆಲ್ಲ ಪರಿಶುದ್ಧ ಮಾಡ್ಕೊಂಡು ನಾವು ಬುದ್ಧಿ ಕಡೆಗೆ ನಮ್ಮ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು. ಅದಕ್ಕೋಸ್ಕರ ನಾವು ಶ್ರಮಿಸ್ಬೇಕಾಗುತ್ತೆ. ಅಂದರೆ ಪ್ರತ್ಯೇಕಿಸುವ, ಸಂಗ್ರಹಿಸುವ ಮತ್ತು ಆಸೆಗಳಿಂದ ಪ್ರಭಾವಿತವಾದ ಮನಸ್ಸನ್ನು ಅನುಕಂಪವುಳ್ಳ, ಶಾಂತಿಯುತ, ಅಂತರ್ದೃಷ್ಟಿ ಇಲ್ಲ ಮತ್ತು ವಿಶಾಲ ಜೀವನದ ಬಗ್ಗೆ ಯೋಚಿಸುವ, ಅನುಭವಿಸುವ ಮನಸ್ಸಿನಡೆಗೆ ಬದಲಾಯಿಸಬೇಕಾಗಿದೆ. ನಮ್ಮಲ್ಲಿ ಯಾವಾಗ್ಲೂ ಪ್ರತ್ಯೇಕತೆ ಮನೋಭಾವನೆ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ನಾನ್ ಬೇರೆ, ಅವ್ರು ಬೇರೆ, ಆಮೇಲೆ ಸಂಗ್ರಹ ಮಾಡೋದು,
ಆಸ್ತಿ ಪಾಸ್ತಿ ಆಗ್ಲಿ ಏನೋ ಒಂದು ಎಲ್ಲಾನು ನಾವು ಸಂಗ್ರಹ ಕಲೆಕ್ಟ್ ಮಾಡ್ತಾನೆ ಇರ್ತೀವಿ ನಾವು. ಆಮೇಲೆ ನಮ್ಗೆ ಯಾವಾಗ್ಲೂ ಆಸೆಗಳು, ಆ ಆಸೆಗಳಿಗೆ ಕೊನೆ ಮೊದ್ಲಿರಲ್ಲ ಅಂತಾರಲ್ಲ ಹಾಗೆ ಇದಕ್ಕೆಲ್ಲ ನಮ್ಮ ಮನ್ಸು ಪ್ರಭಾವಿತವಾಗಿರುತ್ತೆ. ಅದನ್ನ ನಾವು ಅನುಕಂಪ, ದಯೆ, ಕರುಣೆ, ಪ್ರೀತಿ ಕಡೆಗೆ, ಶಾಂತಿಯುತ ಕಡೆಗೆ, ಅದನ್ನ ಅಂತರ್ದೃಷ್ಟಿಯುಳ್ಳ ಮತ್ತು ವಿಶಾಲ ಜೀವನದ ಬಗ್ಗೆ ಯೋಚಿಸುವ, ನಮ್ಮ ಅಂತರಂಗದಲ್ಲಿ ಏನಿದೆ ಅದ್ರ ಬಗ್ಗೆ, ಆಮೇಲೆ ಸಹೋದರ ಮನೋಭಾವನೆ ಬಗ್ಗೆ ನಾವು ಆ ಬಗ್ಗೆ ಯೋಚಿಸೋದನ್ನ, ಮತ್ತೆ ಆ ಕಡೆ ನಾವ್ ಅದನ್ನ ಅನುಭವಿಸೋ ಕಡೆಗೆ ನಮ್ಮ ಮನಸ್ಸನ್ನ ನಾವು ಬದಲಾಯಿಸ್ಕೋಬೇಕು. ಆ ಮನ್ಸನ್ನ ಈ ತರ ನಾವು ಒಳ್ಳೆ ಸದ್ಗುಣಗಳಿಗೆ ಬದಲಾಯಿಸ್ಕೋಬೇಕು. ಈ ಅರ್ಥದಲ್ಲಿ ಸ್ವಯಂ ನಿರಾಕರಣೆ ಎಂದರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಾಶ ಮಾಡು ಎಂದರ್ಥವಲ್ಲ. ನಾವ್ ಇದನ್ನೆಲ್ಲ ಈ ಆಸೆಗಳು, ಭಾವನೆಗಳು, ಎಲ್ಲಾ ಯೋಚನೆಗಳು ತೆಗ್ದಾಕು ಅಂದ್ರೆ ಈ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಾಶ ಮಾಡಿ ಅಂತಲ್ಲ, ಅದ್ರ ಬದ್ಲಿಗೆ ಅದನ್ನ ಪ್ರಕಾಶಗೊಳಿಸುವುದು ಎಂದರ್ಥವಾಗುತ್ತೆ. ಅದ್ರ ಬದಲು ಅದ್ರಲ್ಲಿ ಒಂದು ಒಳ್ಳೆ ಭಾವನೆ, ಸದ್ಭಾವನೆ, ಸದ್ಗುಣಗಳನ್ನ ನಾವು ಬೆಳೆಸ್ಕೊಂಡು ಅದನ್ನ ಬದಲಾವಣೆ ಮಾಡ್ಬೇಕು. ಇದು ನಮ್ಮ ಗ್ರಹಿಕೆಯನ್ನು ಉನ್ನತೀಕರಣಗೊಳಿಸುತ್ತದೆ. ಯಾವಾಗ ನಮ್ಮಲ್ಲಿ ಜ್ಞಾನ ಅನ್ನೋದು ಬರುತ್ತೋ ಆವಾಗ ನಾವ್ ಏನು ಗ್ರಹಿಸ್ತೀವೋ ಅದನ್ನ ನಾವು ಉನ್ನತವಾಗಿ ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನಾವ್ ಯಾವಾಗ ಜ್ಞಾನ ಇದ್ದಾಗ ನಮ್ ಆಲೋಚನೆಗಳಾಗ್ಲಿ, ಭಾವನೆಗಳಾಗಿ ಪೂರ್ವಮುಖವಾಗಿ ಯೋಚನೆ ಮಾಡ್ತೀವಿ. ಆ ತರ ನಾವು ಉನ್ನತೀಕರಣ ಮಾಡ್ಕೋಬೇಕು. ಅಂದರೆ ಅಹಂ ಅಥವಾ ದ್ವಂದ್ವದಿಂದ ಕೂಡಿದ ಜೀವಿತದಿಂದ ಐಕ್ಯತೆಯ ಎಡೆಗೆ ಕೊಂಡೊಯ್ಯುತ್ತದೆ. ಅಂದರೆ ಅಹಂಕಾರ ಅನ್ನೋದು ಮತ್ತು ದ್ವಂದ್ವದಿಂದ, ನಮ್ಮಲ್ಲಿ ಯಾವಾಗ್ಲೂ ದ್ವಂದ್ವ ಅಲ್ವಾ, ಏಕತೆ ಭಾವನೆ ಇರೋದೇ ಇಲ್ಲ. ಅದು ಜೀವಿತದಿಂದ ಐಕ್ಯತೆಯ ಪ್ರಜ್ಞೆಯೊಡೆಗೆ ಕೊಂಡೊಯ್ಯುತ್ತದೆ. ಕೂಡಿದ ಜೀವಿತದಿಂದ ಇವು ಎರಡು ನಮ್ನ ಐಕ್ಯತೆಗೆ ಕರ್ಕೊಂಡು ಹೋಗುತ್ತಂತೆ. ಯಾವಾಗ ನಮ್ಮಲ್ಲಿ ಅಹಂಕಾರ ಇರೋದಿಲ್ವೋ, ಯಾವಾಗ ದ್ವಂದ್ವ ಇರೋದಿಲ್ವೋ ಆವಾಗ ನಾವು ಐಕ್ಯತೆ ಕಡೆಗೆ ಹೋಗಲು ಸಾಧ್ಯ ಆಗುತ್ತೆ. ಆ ಐಕ್ಯತೆ ಪ್ರಜ್ಞೆಯೊಡೆಗೆ ಕರ್ಕೊಂಡು ಹೋಗುತ್ತೆ. ಇದು ಕೇಂದ್ರಗಾಮಿಯಿಂದ ಕೇಂದ್ರ ತ್ಯಾಗಿ ಎಡೆಗಿನ ಚಲನೆಯಂತೆ ತೋರುತ್ತದೆ. ಇದು ಸೆಂಟರ್ ಇಂದ ಸರ್ಕಂಫರೆನ್ಸ್ ವರ್ಗು, ಅಂದ್ರೆ ಅದು ಒಂದು ಡಾಟ್ ಇಂದ ಒಂದು ಅನಂತದ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ. ಅದಕ್ಕೊಂದು ಲಿಮಿಟ್ ಅನ್ನೋದೇ ಇರಲ್ಲ. ಅನಂತತೆ ಇದ್ರೆ ಎಷ್ಟು ವಿಸ್ತಾರವಾಗಿರುತ್ತಲ್ವಾ, ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಇದು ನಮ್ಮ ದೇಹಗಳಲ್ಲಿ ಉಂಟಾಗುವ ಆಸೆ ಮತ್ತು ಬಯಕೆಗಳಿಗೆ ತೋರುವ ಉದಾಸೀನತೆಯಂತೆ ಕಂಡರೂ ನಮ್ಮ ದೇಹಗಳ ಬಗ್ಗೆ ತಿರಸ್ಕಾರವನ್ನು ಉಂಟು ಮಾಡುವುದಿಲ್ಲ. ನಮ್ ದೇಹಗಳಲ್ಲಿ ಉಂಟಾಗುವ ಏನೇನೋ ಆಸೆಗಳು ಉಂಟಾಗುತ್ತೆ, ಆ ಬಯಕೆಗಳಿಗೆ ನಾವು ಈಗ ಉನ್ನತವಾಗಿ ಬೆಳೆಸ್ಕೋಬೇಕು ಅಂದ್ರೆ, ಉನ್ನತ ಗುಣಗಳನ್ನ ಪಡ್ಕೋಬೇಕು ಅಂದ್ರೆ ಇದ್ರ ಮೇಲೆ ನಾವು ಸ್ವಲ್ಪ ಹತೋಟಿ ಇಟ್ಕೊಂತೀವಿ. ಅದನ್ನ ಉದಾಸೀನತೆ ಅಂತ ಅದ್ರ ಮೇಲೆ ಉದಾಸೀನತೆ ಅಂತ ಕಂಡ್ರು ಕೂಡ ಅದ್ರ ದೇಹಗಳ ಬಗ್ಗೆ ನಮ್ಗೆ ತಿರಸ್ಕಾರ ಅನ್ನೋದು ಇಲ್ಲ. ಕಾಮದೇಹದ ಬಗ್ಗೆ ಆಗ್ಲಿ, ಮನೋದೇಹದ ಬಗ್ಗೆ ಆಗ್ಲಿ ನಾವು ತಿರಸ್ಕಾರ ಮಾಡೋದಿಲ್ಲ. ಯಾಕೆಂದ್ರೆ ಕಾಮದೇಹದ ಬೈಕೆ ಬರೀ ಕೆಟ್ಟದ್ದೇ ಆಗಿರಲ್ಲ, ಒಳ್ಳೇದು ಆಗಿರುತ್ತೆ. ಮನೋದೇಹದಲ್ಲೂ ಅಷ್ಟೇ ಕೆಟ್ಟದ್ದು ಒಳ್ಳೇದು ಎರಡೂ ಇರುತ್ತೆ. ಅದನ್ನ ನಾವು ಅದನ್ನ ತಿರಸ್ಕಾರ ಮಾಡಲ್ಲ. ಈ ಪ್ರಕ್ರಿಯೆಯು ನಮ್ಮಲ್ಲಿರುವ ಸ್ವಯಂ ರಕ್ಷಣೆಯ, ಸ್ವಯಂ ಕಲ್ಪನೆಯ ಮತ್ತು ಸೀಮಿತ ಆಲೋಚನೆಗಳ ಸಂಕುಚಿತ ಆಯಾಮಗಳ ಕೊನೆಗಾಣಿಸುವಿಕೆಯಿಂದ ಬೆಳೆಯುತ್ತದೆ. ಯಾವಾಗ ನಾವು ಇದನ್ನೆಲ್ಲ ಕೊನೆ ಮಾಡ್ತೀವೋ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಾಗ್ಲಿ, ನಮ್ಮನ್ನೇ ನಾವು ಉದ್ಧಾರ ಮಾಡ್ಕೋಬೇಕು, ಮುಂದೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕಲ್ಪನೆ ಲೋಕದಲ್ಲಾಗ್ಲಿ, ಆಮೇಲೆ ನಮ್ಮ ಯೋಚನೆಗಳು ಸೀಮಿತವಾಗಿ ನಮ್ ಬಗ್ಗೆ ಮಾತ್ರನೇ, ನಮ್ ಫ್ಯಾಮಿಲಿ ನಮ್ಮಿದು ಆತರ ಅಷ್ಟೇ, ಈ ಸಂಕುಚಿತ ಆಯಾಮಗಳಿಂದ ಯಾವಾಗ ಕೊನೆಗಣಿಸ್ತೀವೋ ಆವಾಗ ನಾವು ಮುಂದೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ವಿಶಾಲ ಮನೋಭಾವನೆನ ಬೆಳೆಸ್ಕೋಬೇಕಾಗತ್ತೆ. ಗಿಡದ ಒಂದು ಎಲೆಯು ಸಣ್ಣ ತೊರೆಯ ಹರಿವಿನಲ್ಲಿ ಅಥವಾ ಒಂದು ನದಿಯಲ್ಲಿ ಅಥವಾ ಶಿವನ ಪವಿತ್ರ ಸ್ಥಾನದಲ್ಲಿ ಅಥವಾ ರಸ್ತೆಯಲ್ಲಿ ಬಿದ್ದರೆ ಅದರಿಂದ ಗಿಡಕ್ಕೆ ಯಾವ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇವಾಗ ಒಂದು ಗಿಡದ ಎಲೆ ಆ ತೊರೆ ಮೇಲೂ ಬೀಳುತ್ತೆ, ನದಿ ಮೇಲೂ ಬೀಳುತ್ತೆ, ಶಿವನ್ ತಲೆ ಮೇಲೂ ಬೀಳುತ್ತೆ. ಅದು ಏನದು, ಅದು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಅಥವಾ ಕೆಟ್ಟ ಪರಿಣಾಮ ಆಯ್ತಾ, ಅದೇನಾದ್ರು ಇದೆಯಾ ಅಂತ ಅವ್ರು ಕ್ವಶನ್ ಮಾಡಕ್ಕೆ. ಗಿಡ ಮತ್ತು ಎಲೆಗೆ ಅನ್ವಯಿಸಿದಂತೆ ಈ ಗಿಡ ಮತ್ತು ಎಲೆಗೆ ಯಾವ ತರ ಅನ್ವಯ ಆಗಿದೆಯೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಹೊಗಳಿಕೆ ಮತ್ತು ತೆಗಳಿಕೆ, ಉನ್ನತಿ ಮತ್ತು ಅವನತಿಗಳಿಗೂ ಅನ್ವಯವಾಗಬೇಕು. ಇದ್ ಯಾವ ತರ ಈ ಗಿಡಕ್ಕೆ ಎಲೆಗೆ ಅವರು ಎಕ್ಸಾಂಪಲ್ ಕೊಟ್ಟಿರೋದದು. ನಮ್ ಜೀವನದಲ್ಲಿ ಒಬ್ರು ಕೆಲವು ಸಲ ಹೊಗಳುತ್ತಾರೆ, ನಮ್ಮನ್ನ ತೆಗಳುತ್ತಾರೆ, ಆಮೇಲೆ ನಾವು ಪ್ರಗತಿ ಹೊಂದುತ್ತೀವಿ ಮತ್ ಕೆಳಗು ನಾಶನೂ ಆಗ್ತೀವಿ.
ಎಲ್ಲಾನು ಇದ್ದೇ ಇದೆ. ಜೀವಮಾನದಲ್ಲಿ ನಾವು ಏಳು ಪೇರು ಅನ್ನೋದು ಇದ್ದೇ ಇರುತ್ತಲ್ವಾ. ಆ ತರ ಏನೇ ಬಂದ್ರು ನಾವು ಯಾವ್ದಕ್ಕೂ ಹಿಗ್ಲೂಬಾರ್ದು ಕುಗ್ಲೂಬಾರ್ದು, ಸ್ಥಿತಪ್ರಜ್ಞರಾಗಿ ಇರ್ಬೇಕು. ನಾವು ಏನ್ ಬಂದ್ರು ಅದನ್ನ ಎದುರಿಸ್ಕೊಳ್ಳೋದನ್ನ ಕಲಿಬೇಕು. 13ನೆಯ ಶತಮಾನದ ಸೂಫಿ ಸಂತ ರೂಮಿ ಹೇಳುವಂತೆ, ದೀಪಗಳು ಬೇರೆಯಾದರೂ ಅದರ ಆಚೆಯಿಂದ ಬರುವ ಬೆಳಕು ಮಾತ್ರ ಒಂದೇ. ಸೂಫಿ ಸಂತ ರೂಮಿ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ, ದೀಪಗಳು ಈ ಮಣ್ಣಿನ ದೀಪ ಇರುತ್ತೆ, ಬೆಳ್ಳಿ ದೀಪ ಇರುತ್ತೆ, ಅದ್ ಬೇರೆ ಬೇರೆ ಆದ್ರೂ ಅದು ದೀಪಗಳೇ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿದರೆ ಆಗ ಅನೇಕತೆ ಗೋಚರಿಸುತ್ತದೆ. ಆ ದೀಪಗಳು ನೋಡಿದಾಗ ಅದ್ ಬೇರೆ ಬೇರೆ ಅಂತ ಗೊತ್ತಾಗುತ್ತೆ. ನಿಮ್ಮ ದೃಷ್ಟಿಯನ್ನು ಬೆಳಕಿನಲ್ಲಿ ಕೇಂದ್ರೀಕರಿಸಿ, ಆಗ ಅನೇಕತೆಯಲ್ಲಿ ಏಕತೆ ಗೋಚರಿಸುತ್ತದೆ. ಯಾವಾಗ ನಮ್ ದೃಷ್ಟಿ ಆ ಬೆಳಕಿನಲ್ಲೇ ಕೇಂದ್ರೀಕರಿಸ್ತೀವೋ ಆಗ ಅನೇಕತೆಯಲ್ಲಿ ಏಕತೆನ ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಬೆಳಕಿನ ಮೇಲೆ ದೃಷ್ಟಿಯನ್ನು ಏಕೀಕರಿಸುವುದರಿಂದ, ಅಂದರೆ ಎಲ್ಲದರೊಳಗೆ ವ್ಯಾಪಿಸಿರುವುದು ಒಂದೇ ಚೈತನ್ಯ ಎಂಬ ತಿಳುವಳಿಕೆ ಉಂಟಾದಾಗ, ಅದು ನಮ್ಮ ಅರಿವನ್ನು ಶುದ್ಧೀಕರಿಸುವ ಮೂಲಕ ನಮ್ಮ ದೃಷ್ಟಿಯನ್ನು ವಿಶಾಲವಾಗಿಸುತ್ತದೆ. ಯಾವಾಗ ಈ ಬೆಳಕಿನ ದೃಷ್ಟಿನ ನಾವು ಏಕೀಕರಿಸಿ ಏಕತಾ ಮನೋಭಾವನೆ ಬೆಳೆಸ್ಕೊಂತೀವೋ, ಎಲ್ಲರೊಳಗಿರೋದು ವ್ಯಾಪಿಸಿರೋದು ಅದೇ ಚೈತನ್ಯ ಅಂತ ಯಾವಾಗ ನಮ್ಮಲ್ಲಿ ತಿಳುವಳಿಕೆ ಜ್ಞಾನ ಬರುತ್ತೋ, ಆವಾಗ ನಾವೇನ್ ಮಾಡ್ತೀವಿ, ಇದನ್ನ ಈ ಅರಿವನ್ನ ನಾವು ಈ ತಿಳುವಳಿಕೆನ ಶುದ್ಧೀಕರಿಸೋದ್ ಮೂಲಕ ನಮ್ ದೃಷ್ಟಿನ ವಿಶಾಲ ಮನೋಭಾವನೆಯಾಗಿ ಪರಿವರ್ತನೆ ಮಾಡ್ಕೊಂತೀವಿ. ಇದಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಶಿಸ್ತು ನಮಗೆ ತಿಳಿದಂತೆ ಸ್ವಯಂ ಶುದ್ಧೀಕರಣ, ಅಧ್ಯಯನ, ಆಳವಾದ ಧ್ಯಾನ, ಸ್ವಾರ್ಥರಹಿತ ಸೇವೆ ಇವುಗಳ ಸಹಜವಾದ ಸಾಧನೆಯಾಗಿದೆ. ನಾವಿದನ್ನೆಲ್ಲ ಬೆಳೆಸ್ಕೋಬೇಕು ಅಂದ್ರೆ ಶಿಸ್ತಿನಿಂದ ಇರ್ಬೇಕಾಗತ್ತೆ. ಆಮೇಲೆ ಸ್ವಯಂ ಶುದ್ಧೀಕರಣ, ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೋಬೇಕು. ಒಳಗೆ ಅಂತರ್ಮುಖವಾಗಿ ಇಳಿದು ನಮ್ಮಲ್ಲಿ ಏನ್ ದೋಷಗಳಿದೆ ಅದನ್ನೆಲ್ಲ ಒಂದೊಂದೇ ತೆಗ್ದಾಕ್ಬಿಟ್ಟು ಒಳ್ಳೆ ಭಾವನೆಗಳು, ಒಳ್ಳೆ ಆಲೋಚನೆಗಳನ್ನ ನಾವು ತುಂಬೇಕು. ಆಮೇಲೆ ಅಧ್ಯಯನ, ವ್ಯಾಸಂಗ ಅಲ್ವಾ, ವ್ಯಾಸಂಗ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗೋದು ಏನೇನ್ ವಿಚಾರ ಇದೆ ಏನು ಅನ್ನೋದನ್ನ ಅದು. ಆಮೇಲೆ ಆಳವಾದ ಧ್ಯಾನ, ಧ್ಯಾನದಲ್ಲಿ ನಾವ್ ಎಷ್ಟೊಂದು ಎಲ್ಲರೂ ಚೆನ್ನಾಗಿ ಬರೋರು ಧ್ಯಾನದಲ್ಲಿ ಎಷ್ಟೊಂದು ಬೆಳವಣಿಗೆನ ಕಾಣ್ತಾರೆ, ಎಷ್ಟೊಂದು ಏನೇನ್ ಸಮಸ್ಯೆಗಳಿಗೂ ಪರಿಹಾರ ಕಾಣ್ತಾರೆ. ಆತರ ಆಳವಾದ ಧ್ಯಾನ. ಸ್ವಾರ್ಥರಹಿತ ಸೇವೆ, ನಾವೇನೇ ಕೆಲಸ ಮಾಡ್ಲಿ ಸ್ವಾರ್ಥರಹಿತವಾಗಿರ್ಬೇಕು, ನಿಸ್ವಾರ್ಥವಾದ ಸೇವೆಯನ್ನ ನಾವು ಮಾಡ್ಬೇಕು. ಇವುಗಳ ಸಹಜ ಸಾಧನೆಯಿಂದ ಮಾತ್ರ ನಾವು ಸಾಧನೆ, ಈ ಮೆಟ್ಟಿಲುಗಳು ಬಹಳ ಮಹತ್ವಪೂರ್ಣವಾದದ್ದು. ಈ ಸಾಧನೆಯಿಂದ ನಾವು ಮಹತ್ವಪೂರ್ಣವಾದ ಸಾಧನೆ ಮೆಟ್ಟಿಲುಗಳನ್ನ ನಾವು ಹತ್ತೋಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಭಾವಿಸುವಂತೆ ಈ ಮೆಟ್ಟಲುಗಳಿಗೆ ಕೊನೆ ಇಲ್ಲ ಅಲ್ವಾ. ಈ ಮಹತ್ವಪೂರ್ಣವಾದದ್ದನ್ನ ನಾವು ಸಾಧನೆ ಮಾಡ್ಬೇಕು ಅಂದ್ರೆ ಅದು ಕೊನೆ ಅನ್ನೋದಿದ್ಯಾ? ನಾವು ಒಂದು ಬೆಳೀತಾ ಇದ್ದಂಗೆ ಇನ್ನೊಂದು ಅದೇ ತರ ಒಂದೊಂದು ಉತ್ಮುಖವಾಗಿ ಬೆಳೆಯಕ್ಕೆ ಬೇಕಾದಷ್ಟು ತರ ಇದೆ. ಆ ತರ ಅದಕ್ಕೆ ಕೊನೆ ಮೊದಲಿಲ್ಲ ಅಲ್ಲಿಗೆ. ಉದಾಹರಣೆಗೆ ಕಲಿಯುವಿಕೆ ಮತ್ತು ಜ್ಞಾನದ ಬೆಳವಣಿಗೆಗಳು ಬಹಳ ಮುಖ್ಯವಾದರೂ ಸಹ ಅವುಗಳ ಅಸಮತೋಲನಕ್ಕೆ ಅವಕಾಶವಿರಬಾರದು ಎಂಬುದು ಅಷ್ಟೇ ಮಹತ್ವವುಳ್ಳದು. ನಾವು ಏನಾದ್ರೂ ಕಲಿಬೇಕು, ಜ್ಞಾನವನ್ನು ಪಡ್ಕೋಬೇಕು, ಅದಕ್ ನಾವು ಮುಖ್ಯವಾದ ಅದ್ ನಮ್ ಜ್ಞಾನ ಅನ್ನೋದ್ ಬೇಕು ಅಂದ್ರೆ ಕಲೀಲೂ ಬೇಕು, ನಾವು ಜ್ಞಾನ ಬೆಳೆಸ್ಕೊಳ್ಳೂಬೇಕು. ಅದೆಷ್ಟೇ ಮುಖ್ಯವಾದ್ರೂ ಅಲ್ಲಿ ಅಸಮತೋಲನಕ್ಕೆ ಅವಕಾಶವಿರಬಾರ್ದು, ಅಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಗ್ಬಾರ್ದು. ಆ ಕಲಿಯುವಿಕೆಯಲ್ಲಿ ಜ್ಞಾನ ತಿಳ್ಕೊಳ್ಳೋದ್ರಲ್ಲಿ ಯಾವ ತರ ನಾವು ತಿಳ್ಕೊಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶಂಕರಾಚಾರ್ಯರ ಜೀವನದಲ್ಲಿ ನಡೆದ ಒಂದು ಘಟನೆ ನೆನಪಿಗೆ ಬರುತ್ತದೆ. ಶಂಕರಾಚಾರ್ಯರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದ್ ನೆನಪು ಬರುತ್ತೆ. ಒಂದು ದಿನ ಪ್ರಾತಃ ಕಾಲದಲ್ಲಿ ಗಂಗಾ ನದಿಗೆ ಸ್ನಾನ ಮತ್ತು ಪ್ರಾರ್ಥನೆಗಾಗಿ ಅವರು ಹೋಗುತ್ತಿದ್ದಾಗ ಒಬ್ಬ ಹುಡುಗ ಸಂಸ್ಕೃತ ವ್ಯಾಕರಣ ನಿಯಮಗಳನ್ನು ಗಟ್ಟಿಯಾಗಿ ಪುನರುಚ್ಚಿಸುತ್ತಿರುವುದು ಕೇಳಿಸಿತು. ಅವ್ರು ಒಂದ್ ದಿವಸ ಗಂಗಾ ನದಿ ಸ್ನಾನಕ್ ಹೋದಾಗ, ಪ್ರಾರ್ಥನೆ ಮಾಡಕ್ ಹೋದಾಗ ಒಬ್ಬ ಹುಡುಗ ಸಂಸ್ಕೃತ ವ್ಯಾಕರಣನ ಆ ನಿಯಮಗಳನ್ನ, ಏನ್ ನಿಯಮ ಇದೆ ಅದನ್ನ ಗಟ್ಟಿಯಾಗಿ ಪುನರುಚ್ಚಿಸ್ತಾ ಇರ್ತಾನೆ, ರಿಪೀಟ್ ಮಾಡ್ತಾ ಇರ್ತಾರೆ ಅದನ್ನ, ಸಂಸ್ಕೃತದ ವ್ಯಾಕರಣನ. ಇದನ್ನು ಅವಲೋಕಿದ ಶಂಕರಾಚಾರ್ಯರಿಗೆ ಇಂತಹ ಪ್ರಾತಃ ಕಾಲದ ದಿವ್ಯವಾದ ಸಮಯದಲ್ಲಿ ಈ ರೀತಿ ಬಾಯಿಪಾಠ ಮಾಡುವುದು ಸಮಯದ ವ್ಯರ್ಥವಲ್ಲವೇ ಅಂತ ಅನ್ಸುತ್ತ ಅವ್ರಿಗೆ. ಈ ತರ ಈ ಹುಡುಗ ಪುನರುಚ್ಚಿಸ್ತಾ ಇರ್ತಾನಲ್ಲ ವ್ಯಾಕರಣ, ಸಂಸ್ಕೃತ ವ್ಯಾಕರಣನ, ಅದನ್ನ ನೋಡ್ದಾಗ ಅವ್ರಿಗೆ ಈ ಪ್ರಾತಃ ಕಾಲ ಈ ದಿವ್ಯವಾದ ಸಮಯದಲ್ಲಿ ಇವನ್ ಬರೀ ಬಾಯಿಪಾಠ ಮಾಡ್ಕೊಂಡು ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದಾನಲ್ಲ ಅಂತ ಅವ್ರಿಗನ್ಸುತ್ತೆ. ಅದರ ಬದಲಿಗೆ
ಈ ಸಮಯದಲ್ಲಿ ಜೀವನದ ಸತ್ಯ ಅಥವಾ ಅದರ ಸ್ವರೂಪ ಕುರಿತು ಧ್ಯಾನಿಸುವುದು ಉತ್ತಮ ಅಲ್ಲವೇ ಎನ್ನಿಸಿತು. ಸುಮ್ನೆ ನಾವು ಒಂದು ಸಂಸ್ಕೃತದ ವ್ಯಾಕರಣನ ರಿಪೀಟ್ ಮಾಡ್ತಾ ಇದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ, ಬಾಯ್ಪಾಠ ಮಾಡೋದಾಗೋಗುತ್ತೆ. ಆದ್ರೆ ಆ ಸಮಯದಲ್ಲಿ, ಆ ಪವಿತ್ರವಾದ ದಿವ್ಯವಾದ ಪ್ರಾತಃ ಕಾಲದ ಸಮಯದಲ್ಲಿ ಅದನ್ನ ಈ ಜೀವನದ ಸತ್ಯ, ನಮ್ ಜೀವನದ ಸತ್ಯ ಏನು, ಎಲ್ಲಿಂದ ಬಂದಿದೀವಿ, ಎಲ್ಲಿಗೆ ಹೋಗ್ಬೇಕಲ್ವಾ, ನಾವು ಅದನ್ನ ನಾವ್ ಯಾವಾಗ್ಲೂ ಗಮನ ಇಟ್ಕೊಂಡಿರ್ಬೇಕು. ಮತ್ತೆ ಅದರ ಸ್ವರೂಪ ಕುರಿತು ಧ್ಯಾನಿಸುವುದು ಉತ್ತಮವಲ್ಲವೇ ಎನಿಸಿತು. ಅದ್ರ ಬಗ್ಗೆ ನಾವು ಧ್ಯಾನ ಮಾಡ್ಬೇಕು. ನಾವು ಭಗವಂತನ ಕಿರಿಯಿಂದ ಬಂದಿದೀವಿ ಇಲ್ಲಿ ಭೂಮಿಗೆ. ಇಲ್ಲಿ ನಮ್ ಜೀವನನ ನಾವು ಸಾರ್ಥಕ ಮಾಡ್ಕೋಬೇಕಲ್ವಾ. ಈ ಸ್ಥೂಲ ದೇಹ ಪಡ್ಕೊಂಡ್ ಬಂದ್ಮೇಲೆ ಒಂದೊಂದೇ ಮೇಲ್ ಹಟ್ಲಿ ಮಾನವಾತೀತರಾಗ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ತರ ನಮ್ ಜೀವನನ ನಾವು ಸಾರ್ಥಕವಾಗಿ ಮಾಡ್ಕೋಬೇಕು. ಈ ಸನ್ನಿವೇಶವೇ ಅವರಿಗೆ ಸತ್ಯಾಸತ್ಯತೆಯ ಸ್ತೋತ್ರ ಭಜ ಗೋವಿಂದಂ ರಚಿಸಲು ಪ್ರೇರಣೆಯಾಯ್ತು. 2 ಸ್ತೋತ್ರ ಬರೆಯಕ್ಕೆ ಆವಾಗ ಅವ್ರಿಗೆ ಪ್ರೇರಣೆ ಆಗುತ್ತಂತೆ. ಯಾವಾಗ ಇವ್ರಿಗೆ ಈ ತರ ಅನ್ನಿಸ್ತು, ಯಾಕೆ ಇವ್ನ್ ವೇಸ್ಟ್ ಮಾಡ್ತಾ ಇದ್ದಾರೆ ಸಮಯಾನ ಅಂತ, ಆವಾಗ ಇವ್ರಿಗೆ ಅಲ್ಲಿ ಈ ಪ್ರೇರಣೆ ಬರುತ್ತೆ. ಸತ್ಯಾಸತ್ಯತೆಯ ಸ್ತೋತ್ರ ಮತ್ತೆ ಭಜ ಗೋವಿಂದಂ. ಅದರಲ್ಲಿನ ಒಂದು ಶ್ಲೋಕವು ಜ್ಞಾನವಿಲ್ಲದ ಕೇವಲ ಕಲಿಯುವಿಕೆಯು 100 ಜನ್ಮ ಕಳೆದರೂ ಮನುಷ್ಯನಿಗೆ ಮೋಕ್ಷವನ್ನು ತರಲಾರದು. ನಮ್ಗೆ ಯಾವಾಗ ಜ್ಞಾನ ಇರಲ್ವೋ ಆ ಕಲಿಕೆ ನಮ್ಗೆ 100 ಜನ್ಮ ಕಳೆದ್ರು ನಮ್ಗೆ ಅದು ಆ ಮನುಷ್ಯನ್ಗೆ ಮೋಕ್ಷ ಅನ್ನೋದು ತಂದ್ಕೊಡಲ್ಲ. ಅದ್ರಿಂದ ನಾವು ಜ್ಞಾನವಿಲ್ಲದ ಜ್ಞಾನದಿಂದ ನಾವು ಕಲಿಬೇಕು. ಏನಾದ್ರೂ ಅದ್ರಲ್ಲಿ ಒಂದು ಅರ್ಥ ಇರ್ಬೇಕು, ಜ್ಞಾನದಿಂದ ನಾವು ಕಲಿಬೇಕು ಎಂದು ಹೇಳುತ್ತದೆ. ಕೇವಲ ವ್ಯಾಕರಣದ ನಿಯಮಗಳು ಯಾವ ಲಾಭವನ್ನು ತರುವುದಿಲ್ಲ. ಅವ್ನ್ ಬರೀ ವ್ಯಾಕರಣದ ನಿಯಮಗಳನ್ನ ಬಾಯ್ಪಾಠ ಮಾಡ್ತಿರ್ತಾರಲ್ವಾ, ಅದರಿಂದ ಅದು ಏನು ಪ್ರಯೋಜನ ಇಲ್ಲ. ಅದರ ಬದಲಾಗಿ ಎಲ್ಲದರಲ್ಲಿಯೂ ನೆಲೆಸಿರುವ ಸರ್ವಶ್ರೇಷ್ಠನಾದ ಗೋವಿಂದನನ್ನು ಭಜಿಸು. ಅದ್ರ ಬದಲಿಗೆ ಭಗವಂತ, ಎಲ್ಲದರಲ್ಲೂ ಆ ಭಗವಂತನ ಚೈತನ್ಯ ಇದೆ. ಗೋವಿಂದ ಅಂದ್ರೆ ಎಲ್ಲರಲ್ಲೂ ಆ ಭಗವಂತ ಚೈತನ್ಯ ಇರೋದ್ರಿಂದ ಅದನ್ನ ನೀನು ತಿಳಿದು ಅದನ್ನ ನೀನು ಭಜಿಸು. ಅದ್ರ ಮೇಲೆ ನೀನು ಗಮನ ಇಡು. ಪ್ರಜ್ಞೆಯ ಉದಯವಾದಾಗ ಬೆಳಕು ಕಾಣುತ್ತೆ ಅಲ್ವಾ. ನಮ್ಮಲ್ಲಿ ಯಾವಾಗ ಪ್ರಜ್ಞೆ ಉದಯಿಸುತ್ತೋ ಅವಾಗ ನಮ್ಗೆಲ್ಲಾನು ಬೆಳಕು, ಎಲ್ಲದರಲ್ಲೂ ಇದು ಕಾಣಿಸುತ್ತೆ, ನಮ್ಗೆ ಚೈತನ್ಯ ಕಾಣಿಸುತ್ತೆ. ಅದು ತಿಳುವಳಿಕೆಯ, ಅನುಕಂಪದ, ಐಕ್ಯತೆಯ ಮತ್ತು ಪ್ರೇಮದ ಸಂಯೋಜನೆಯ ಬೆಳಕಾಗಿರುತ್ತದೆ. ಆ ತಿಳುವಳಿಕೆ ಏನಾಗಿರುತ್ತೆ, ದಯೆಯಿಂದ ಕೂಡಿರುತ್ತೆ. ಕರುಣೆ, ದಯೆ, ಅನುಕಂಪ, ಆಮೇಲೆ ಐಕ್ಯತೆ, ಸಹೋದರ ಮನೋಭಾವನೆ ಮತ್ತು ಪ್ರೇಮದಲ್ಲಿ ಅವೆಲ್ಲ ಸಂಯೋಜನೆ ಒಂದಾಗಿ ಒಳಗಾಗುತ್ತೆ, ಬೆಳಗುತ್ತೆ. ಅದು ಪ್ರೇಮದಲ್ಲಿ ಇವೆಲ್ಲನೂ ಬೆಳಗುತ್ತೆ. ಯಾವ್ದು ದಯೆ, ಪ್ರೀತಿ, ಪ್ರೇಮ, ಕರುಣೆ, ಆಮೇಲೆ ಇದೇನು ಐಕ್ಯತೆ ಮನೋಭಾವನೆ ಎಲ್ಲಾನು ಪ್ರೇಮದಲ್ಲಿ ಬೆಳಕಾಗುತ್ತೆ. ಇಂತಹ ಪ್ರಜ್ಞೆಯು ವ್ಯಕ್ತಿಗತ ಭಾಗಗಳನ್ನು ಕಾಣದೆ ಈ ಭಾಗಗಳ ವ್ಯವಸ್ಥಿತ ಜೋಡಣೆಯಿಂದ ಉಂಟಾಗುವ ಇಡೀ ಚಿತ್ರವನ್ನು ನೋಡಲು ಶಕ್ತವಾಗುತ್ತದೆ. ಈ ಪ್ರಜ್ಞೆ ನಮ್ಮನ್ನ ವ್ಯಕ್ತಿಗತ ಭಾಗವನ್ನು ಮಾತ್ರ ನೋಡದೆ ಭಗವಂತ ಇವೆಲ್ಲಾನು ಎಷ್ಟು ವ್ಯವಸ್ಥಿತವಾಗಿ ಜೋಡಿಸಿದಾರಲ್ವಾ, ಅದು ನಮ್ಗೆ ಯೋಚನೆ ಮಾಡಿದ್ರೇನೆ ಎಷ್ಟು ಆನಂದ ಆಗುತ್ತೆ ಎಂಬ ಚಿತ್ರವನ್ನು ನೋಡಲು ಸಾಧ್ಯವಾಗುತ್ತೆ. ಒಂದ್ ಕೈ ಆಗ್ಲಿ, ಕಾಲು, ಕಣ್ಣು, ಎಷ್ಟು ತರ ನಮ್ನ ಅವನು ಎಲ್ಲೆಲ್ಲಿ ಏನೇನ್ ಇಡ್ಬೇಕು ಅದನ್ನ ಇದ್ರಾಗಿ ಸೃಷ್ಟಿ ಮಾಡಿದಾನೆ. ನಮ್ಮಲ್ಲಿರುವ ದೈವತ್ವದ ಅನುಭವವು ಅಥವಾ ಅದರ ಒಂದು ಕ್ಷಣಿಕ ನೋಟವು ಬಹಳ ದೀರ್ಘಕಾಲ ನಮ್ಗೆ ದೊರೆಯುವುದಿಲ್ಲ. ನಮ್ಮಲ್ಲಿ ಆ ಆತ್ಮ ಚೈತನ್ಯ ಅನ್ನೋದು, ಆ ಅನುಭವ ಅನ್ನೋದು ಒಂದೇ ಒಂದು ಕ್ಷಣ ಮಾತ್ರ ನಮ್ಗೆ ಗೋಚರವಾಗುತ್ತೆ ಅಷ್ಟೇ ಅಲ್ವಾ. ಆ ದೀರ್ಘಕಾಲ ನಮ್ಗೆ ಕಾಣ್ಸಕ್ಕಾಗಲ್ಲ, ಏಕೆಂದ್ರೆ ನಾವ್ ಅಷ್ಟು ಇನ್ನ ಬೆಳವಣಿಗೆ ಆಗಿಲ್ಲ. ನಾವು ಸ್ವಾರ್ಥರಹಿತ ಮತ್ತು ಪರಿಶುದ್ಧ ಜೀವನ ನಡೆಸಿದರೆ ಕೊನೆಯ ಪಕ್ಷ ಸಂತೋಷದ ನೆಲೆಯು ನಮ್ಮ ಪ್ರಜ್ಞೆಯಲ್ಲಡಗಿದೆ. ನಾವ್ ಯಾವಾಗ ನಾವು ಪರಿಶುದ್ಧ ಜೀವನ ನಡೆಸ್ತೀವೋ, ಸ್ವಾರ್ಥರಹಿತರಾಗಿರ್ತೀವೋ, ಆಗ ನಮ್ಮಲ್ಲಿ ಆ ಸಂತೋಷದ ಪ್ರಜ್ಞೆ ನಮ್ಮಲ್ಲಿ ಅಡಗಿರುತ್ತೆ. ಅವಾಗ ನಾವ್ ಎಲ್ಲಾ ಕಡೆನೂ ಆ ಸಂತೋಷನೇ ನಾವು ಕಾಣ್ತೀವಿ. ಅದು ಕೇವಲ ನಮ್ಮ ವೈಯಕ್ತಿಕ ನೆಲೆಯಲ್ಲಿರದೆ ನಿರಂತರವಾಗಿ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ ಎಂಬ ತಿಳುವಳಿಕೆ ಉಂಟಾಗುತ್ತದೆ. ಆ ಸಂತೋಷ ನಾವೇನ ಅದು ಪಡ್ಕೊಂಡಿರ್ತೀವಿ, ಆ ಪ್ರಜ್ಞೆ ಅನ್ನೋದು ಬರೀ ನಮ್ಮ ವೈಯಕ್ತಿಕದಲ್ಲಿ ಮಾತ್ರ ಇರಲ್ಲ, ಅದು ನಿರಂತರವಾಗಿ ಸತತವಾಗಿ ಎಲ್ಲಾ ಕಡೆನೂ ಅದು ವಿಸ್ತಾರಗೊಳ್ಳುತ್ತಾ ಹೋಗುತ್ತೆ. ಆ ತಿಳುವಳಿಕೆ ನಮ್ಗೆ ಉಂಟಾಗುತ್ತೆ. ನಮ್ಮಲ್ಲಿ ಯಾವಾಗ ಆ ಪ್ರಜ್ಞೆ ಉದಯವಾಗುತ್ತೋ ಆವಾಗ ನಮ್ಗೆ ಇದು ಗೋಚರವಾಗುತ್ತೆ. ವ್ಯಕ್ತಿಗಳು ಜಗತ್ತಿನ ನಿರ್ಮಾತೃಗಳು. ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಪ್ರತಿನಿಧಿಯಾಗಿ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿದ್ದಲ್ಲಿ ಒಂದು ಸುಂದರ ಜಗತ್ತನ್ನು ನಿರ್ಮಿಸಲು ಸಾಧ್ಯ.
ನಾವೆಲ್ಲ ಈ ವ್ಯಕ್ತಿಗಳು ನಾವ್ ಒಬ್ಬೊಬ್ರುವ ಈ ಜಗತ್ತಿನ ನಿರ್ಮಾತೃಗಳೇ ಅಲ್ವಾ. ನಾವು ಒಬ್ಬೊಬ್ರು ಈ ಜಗತ್ತನ್ನ ಉದ್ಧಾರ ಮಾಡೋಕೆ ಸಾಧ್ಯ. ನಾವು ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಪ್ರತಿನಿಧಿಯಾಗಿ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿದಲ್ಲಿ ಒಂದು ಸುಂದರ ಜಗತ್ತನ್ನು ನಿರ್ಮಿಸಲು ಸಾಧ್ಯ. ನಾವು ಒಬ್ಬೊಬ್ರು ಈ ಜಗತ್ತಿನಲ್ಲಿ ಒಬ್ಬ ಪ್ರತಿನಿಧಿ ಆಗಿದ್ದೀವಿ ಅಲ್ವಾ. ನಾವು ಪ್ರಜ್ಞಾಪೂರ್ವಕವಾಗಿ ಮತ್ತು ಈ ಪ್ರಯತ್ನ ಪಡ್ಬೇಕು. ನಾವು ನಮ್ಮಲ್ಲಿ ಏನಾಗುತ್ತೆ ಅಂತ ಅನ್ಕೋಬಾರ್ದು. ನಾವು ಪ್ರಯತ್ನ ಪಟ್ಟಾಗ ಈ ಸುಂದರ ಜಗತ್ತನ್ನು ನಾವು ನಿರ್ಮಿಸಲು ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಭೂಗ್ರಹದ ಮೇಲೆ ಭವಿಷ್ಯದಲ್ಲಿ ಜೀವನವು ಐಕ್ಯತೆ, ಸಹಕಾರ ಭಾವ ಮತ್ತು ಶಾಂತಿಯಿಂದ ಇರುವಂತೆ ಮಾಡಲು ಮುಂದಾಳುಗಳಾಗುವ ಸುಯೋಗವು ನಮಗೆ ದೊರಕಿದೆ. ಈ ಭೂಗ್ರಹದ ಭವಿಷ್ಯ, ಈ ಭೂಮಿಲಿ ಈ ಭವಿಷ್ಯ, ಮುಂದಿನ ಭವಿಷ್ಯ ಹೇಗಿರ್ಬೇಕು, ಇಲ್ಲೆಲ್ಲ ಸಹೋದರತ್ವ, ಎಲ್ಲರಲ್ಲೂ ಸಹಕಾರ ಮನೋಭಾವನೆ, ಶಾಂತಿಯುತ ಜೀವನ ಇರುವಂತೆ ಮಾಡಕ್ಕೆ ನಮ್ಗೆ ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಸದಾವಕಾಶ ಸಿಕ್ಕಿದೆ. ನಾವು ಅದನ್ನ ಉಪಯೋಗಿಸ್ಕೋಬೇಕು. ಎಲ್ಲರಲ್ಲೂ ಒಂದು ಸಹೋದರ ಮನೋಭಾವನೆ ನೋಡ್ಬೇಕು. ಎಲ್ಲರಲ್ಲೂ ಒಂದು ಆಧ್ಯಾತ್ಮಿಕ ಬೆಳವಣಿಗೆನ ನಾವು ಬೆಳೆಸಕ್ ಹೋಗ್ಬೇಕು ಅಲ್ವಾ. ಆ ತರ ನಾವು ಬೆಳೆಸ್ದಾಗ ಮಾತ್ರನೇ ನಾವು ಇಲ್ಲಿ ಏನಿದೆ ಅದು ಆ ಭವಿಷ್ಯನ ಮುಂದುವರಿಯಕ್ಕೆ ಅಲ್ಲೊಂದು ಸಹಕಾರ, ಐಕ್ಯತೆ ಮನೋಭಾವನೆ ಬೆಳೆಸಕ್ಕೆ ಸಾಧ್ಯ ಆಗುತ್ತೆ. ಸ್ಥೂಲ ಜಗತ್ತಿನಲ್ಲಿ ನಾವು ಮಾಡುವ ಎಲ್ಲಾ ಕಾರ್ಯಗಳು ನಮ್ಮ ಭಾವನೆ ಮತ್ತು ಆಲೋಚನೆಗಳಿಂದ ಉಂಟಾಗುತ್ತದೆ. ಈ ಸ್ಥೂಲ ಜಗತ್ತಿನಲ್ಲಿ ನಾವ್ ಏನೇನ್ ಕೆಲಸ ಮಾಡ್ತೀವೋ ಎಲ್ಲಾನು ನಮ್ ಭಾವನೆ ಆಲೋಚನೆಗಳಿಂದಾನೇ ಉಂಟಾಗುತ್ತಲ್ಲ. ನಾವು ಒಳ್ಳೆ ಯೋಚನೆಗಳು ಭಾವನೆ ಕೊಟ್ರೆ ಎಲ್ಲಾ ಕಡೆ ಒಳ್ಳೆ ಭಾವನೆಗಳು ಯೋಚನೆಗಳಿರುತ್ತೆ. ಹೇಳಲ್ವಾ, ಎಲ್ಲೋ ಒಂದ್ ಕಡೆ ಯುದ್ಧ ಆದ್ರೆ ಅದಕ್ ನಾವು ಕಾರಣರು ಅಂತ ಹೇಳ್ತೀವಲ್ಲ. ಅದೇ ತರ ನಮ್ ಯೋಚನೆಗಳು ಭಾವನೆಗಳು ಪರಿಶುದ್ಧವಾಗಿ ಇಟ್ಕೋಬೇಕು ನಾವು. ಆವಾಗ ಅದು ಬೇರೆಯವ್ರ ಮೇಲೆ ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಅಂದರೆ ಪ್ರತಿಯೊಬ್ಬನು ತನ್ನ ಆಲೋಚನೆಗಳಿಂದ ಇತರರ ಮೇಲೆ ಪ್ರಭಾವ ಬೀರುತ್ತಾನೆ ಎಂಬುದು ಕೇವಲ ತಾತ್ವಿಕ ಸಿದ್ಧಾಂತವಾಗಿರದೆ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಅಣುಭೌತ ಶಾಸ್ತ್ರ ಮತ್ತು ಮನಃಶಾಸ್ತ್ರಗಳಿಂದಲೂ ನಿಜವೆಂದು ನಿರೂಪಿತವಾಗಿದೆ. ಬರೀ ತತ್ವ ಸಿದ್ಧಾಂತಗಳಿಂದ ಮಾತ್ರ ನಮ್ಮ ಆಲೋಚನೆಗಳು ಭಾವನೆಗಳು ಬೇರೆಯವ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಲ್ಲ. ವಿಜ್ಞಾನದಲ್ಲೂ ಕೂಡ ಮನಃಶಾಸ್ತ್ರದಿಂದಲಾಗ್ಲಿ ಅಣುಭೌತ ಶಾಸ್ತ್ರಗಳಾದ್ರು ಅದನ್ನು ಒಂದು ಪ್ರಾಕ್ಟಿಕಲ್ ಆಗಿ ತೋರ್ಸ್ಕೊಟ್ಟಿದ್ದಾರೆ. ಅದು ಪರಿಣಾಮ ಬೀರುತ್ತೆ ಅಂತ ತೋರ್ಸ್ಕೊಟ್ಟಿದ್ದಾರೆ. ಉದಾಹರಣೆಗೆ ಗಮನವಿಟ್ಟು ನೋಡುವಿಕೆಯು ಭಾಗವಹಿಸುವಿಕೆಯನ್ನು ಒಳಗೊಂಡಿದೆ ಎಂದು ಪ್ರಾಯೋಗಿಕವಾಗಿ ನಿರೂಪಿಸಲಾಗಿದೆ. ಅಂದ್ರೆ ಪ್ರಾಕ್ಟಿಕಲ್ ಮುಖಾಂತರ ಏನ್ ತೋರಿಸಿದ್ದಾರೆ ಅಂದ್ರೆ, ನಾವೇನೇ ವಸ್ತುನ ಗಮನವಿಟ್ಟು ನೋಡಿದ್ರಾಗ ಆಮೇಲೆ ಅದ್ರಲ್ಲಿ ಭಾಗವಹಿಸಿದಾಗ ಅಲ್ಲಿ ಒಂದು ಇದು ಏನು ಒಂದು ಪರಿವರ್ತನೆ ಆಗುತ್ತೆ. ಅದ್ರ ಮೇಲೆ ಒಂದು ಪ್ರಭಾವ ಬೀರಕ್ಕೆ ಸಾಧ್ಯ ಆಗುತ್ತೆ. ಇಡೀ ವಿಶ್ವವು ಸಹ ಒಂದಕ್ಕೊಂದು ಹೆಣೆದುಕೊಂಡು ಪೂರ್ಣತೆಯ ಭಾಗವಾಗಿದ್ದು ಅದರಲ್ಲಿ ಪ್ರತಿಯೊಂದು ಭಾಗವು ಎಲ್ಲದರ ಮೇಲೆ ಪ್ರಭಾವ ಬೀರುವುದು ಸ್ಪಷ್ಟವಾಗಿದೆ. ಇಡೀ ವಿಶ್ವ ಒಂದಕ್ಕೊಂದು ಹೆಣ್ಕೊಂಡಿದೆ ಅಲ್ವಾ, ಅದು ಒಂದು ಪೂರ್ಣತೆಯ ಭಾಗ. ವಿಶ್ವ ಅನ್ನೋದು ಒಂದು ಪೂರ್ಣತೆ. ಅದೆಲ್ಲಾನು ಒಂದೊಂದು ಭಾಗನ ಅದ್ರೊಳಗೆ ಸೇರ್ಕೊಂಡು ಅದ್ರ ಎಲ್ಲದ್ರ ಮೇಲೆ ಅದ್ರ ಪ್ರಭಾವನ ಬೀರ್ತಾ ಇದೆ. ಕಾರ್ಲ್ ಸಾಗನ್ ಅವರು ತಮ್ಮ ಪ್ರಸಿದ್ಧ ಗ್ರಂಥ ಕಾಸ್ಮಾಸ್ದಲ್ಲಿ ಈ ರೀತಿ ಹೇಳುತ್ತಾರೆ: ಮಾನವನ ಇತಿಹಾಸವನ್ನು ಅವಲೋಕಿಸಿದಾಗ ನಾವೆಲ್ಲರೂ ಬೃಹತ್ ಗುಂಪಿನ ಸದಸ್ಯರಾಗಿದ್ದೇವೆ ಎಂಬ ತಿಳುವಳಿಕೆ ಬೆಳೆಯುತ್ತಿರುವುದು ಸ್ಪಷ್ಟವಾಗುತ್ತದೆ. ಮಾನವನ ಇತಿಹಾಸನ ನಾವು ನೋಡಕ್ ಹೋದಾಗ ಎಲ್ಲರೂ ನಾವು ಬೃಹತ್ ಗುಂಪಿನ, ಅಂದ್ರೆ ಖನಿಜದಿಂದ ನಾವು ಮೂರು ಭೂತವರ್ಗದಿಂದ ಮಾನವದವರೆಗೂ ನಾವು ಒಂದೊಂದು ಗುಂಪಿನಲ್ಲಿ ಎಲ್ಲಾದ್ರಲ್ಲೂ ನಾವು ಬಂದಿದೀವಲ್ವಾ, ಎಲ್ಲಾದ್ರಲ್ಲೂ ನಾವು ಸದಸ್ಯರಾಗೇ ಬಂದಿದೀವಿ ಎಂಬ ತಿಳುವಳಿಕೆ ಬೆಳೆಯುತ್ತಿರುವುದು ಸ್ಪಷ್ಟವಾಗುತ್ತದೆ. ಆ ಜ್ಞಾನ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ಪ್ರೀತಿಸುವ ಜನರ ವೃತ್ತವೂ ವಿಶಾಲವಾಗುತ್ತದೆ ಅಲ್ವಾ. ನಾವು ಯಾವಾಗ ನಾವೆಲ್ಲರನ್ನು ಒಂದೇ ಚೈತನ್ಯ ಇದೆ ಅಂತ ಅನ್ಕೊಂಡಾಗ ನಾವು ಅವಾಗ ಎಲ್ಲಾರ್ನು ಒಂದೇ ತರ ಪ್ರೀತಿ ಮಾಡ್ತೀವಿ. ಎಲ್ಲಾರ್ನು ಒಂದೇ ರೀತಿ ಒಂದ್ ಪ್ರಾಣಿಗಳನ್ನಾಗ್ಲಿ ಸಸ್ಯಗಳನ್ನಾಗ್ಲಿ ಎಲ್ಲಾನು ಒಂಥರ ಪ್ರೇಮಪೂರಿತವಾಗಿ ನೋಡೋದನ್ನ ಶುರು ಮಾಡ್ತೀವಿ. ನಾವು ಪ್ರೀತಿಸುವ ಜನರ ವೃತ್ತವೂ ವಿಶಾಲವಾಗುತ್ತದೆ. ನಾವು ಜೀವಂತವಾಗಿರಬೇಕಾದರೆ ನಮ್ಮ ಈ ಶ್ರದ್ಧೆಯು ಇಡೀ ಮಾನವ ಜನಾಂಗ ಮತ್ತು ಭೂಗ್ರಹವನ್ನು ವ್ಯಾಪಿಸುವಷ್ಟು ವಿಶಾಲವಾಗಬೇಕು. ನಾವು ಶ್ರದ್ಧೆಯಿಂದ ನಾವು ಜೀವಂತವಾಗಿರಬೇಕಾದ್ರೆ ನಾವು ಈ ವಿಶ್ವದಲ್ಲಿ ನಾವು ಜೀವಂತವಾಗಿರ್ಬೇಕು ಅಂದ್ರೆ ನಾವು ಶ್ರದ್ಧೆಯಿಂದ
ಈ ಮಾನವ ಜನಾಂಗ ಮತ್ತು ಭೂಗ್ರಹದ ಮೇಲೆ ನಮ್ಮ ಮನೋಭಾವನೆನ ಅಷ್ಟು ವಿಶಾಲವಾಗಿ ನಾವು ಬೆಳೆಸ್ಕೋಬೇಕು. ಎಲ್ಲರಲ್ಲಿರುವ ಚೈತನ್ಯ ಮತ್ತೆ ಆ ಪ್ರೇಮ ಸ್ವರೂಪವನ್ನ ನಾವೆಲ್ಲಿ ವಿಶಾಲವಾಗಿ ನಾವು ಬೆಳೆಸ್ಕೋಬೇಕು. ನಮ್ಮ ಧನಾತ್ಮಕ ಪ್ರೇಮ ಮತ್ತು ಉಪಯುಕ್ತ ಯೋಚನೆಗಳ ಮೂಲಕ ಈ ಭೂಗ್ರಹದ ಮೇಲಿನ ಪ್ರಕಾಶಕ್ಕೆ ನಾವು ಪ್ರತಿಯೊಬ್ಬರೂ ನಮ್ಮ ಅಲ್ಪ ಕಾಣಿಕೆಯನ್ನು ನೀಡಬಹುದಾಗಿದೆ. ಅಂದ್ರೆ ಈ ಪಾಸಿಟಿವ್ ಪ್ರೇಮ ಅಂದ್ರೆ ನಾವೆಲ್ಲರಲ್ಲೂ ಆ ಚೈತನ್ಯ ಸ್ವರೂಪವಾದ ಪ್ರೇಮ ನಾವು ಯಾವಾಗ ಕಾಣ್ತೀವೋ, ಆಮೇಲೆ ಉಪಯೋಗಕ್ಕೆ ಬರುವ ಯೋಚನೆಗಳು ಏನು ಯಾವ ಕೆಲ್ಸಕ್ಕೆ ನಾವು ಉಪಯೋಗಿಸ್ಕೋಬೇಕು ಆ ತರ ಯೋಚನೆಗಳ ಮೂಲಕ ಈ ಭೂಗ್ರಹದ ಮೇಲೆ ನಾವು ಯಾವ ತರ ನಾವು ಪ್ರಕಾಶ ಚೆಲ್ಬೇಕು, ಯಾವ ತರ ನಾವು ಜ್ಞಾನ ಕೊಡ್ಬೇಕು, ಅದರಿಂದ ನಮ್ಗೆ ಪ್ರತಿಯೊಬ್ಬರು ನಾವು ಆ ಕಾಣಿಕೆನ್ ಅಂದ್ರೆ ನೀಡೋ ಅಷ್ಟು ಆಗುತ್ತೆ. ಯಾಕೆಂದ್ರೆ ಈ ಎಲ್ಲಾನು ಪ್ರೇಮ ಸ್ವರೂಪದಿಂದ ನೋಡಿದಾಗ ಎಲ್ಲರಿಗೂ ಉಪಯುಕ್ತವಾದ ಯೋಚನೆಗಳನ್ನ ನಾವು ಮಾಡಿದಾಗ ಅದ್ ನಾವ್ ಒಂದು ಗಿಫ್ಟ್ ಕೊಟ್ಟಂಗ ಆಗುತ್ತೆ ನಾವು. ಏಕೆಂದರೆ ಆಲೋಚನೆಗಳೇ ನಮ್ಮ ಮಾತು ಮತ್ತು ಕೃತಿಗಳ ಮೂಲ ಬೇರು. ಈ ಆಲೋಚನೆನೇ ನಾವು ಒಂದೊಂದು ಮಾತುಗಳಿಗಾಗ್ಲಿ ನಮ್ಮ ಕೆಲ್ಸಕ್ಕೆ ನಾವ್ ಏನ್ ಕೆಲ್ಸ ಮಾಡ್ತೀವೋ ಅದೆಲ್ಲದಕ್ಕೂ ನಮ್ಮ ಆಲೋಚನೆಗಳೇ ಮೂಲ. ನಮ್ಮ ತುಟಿಗಳ, ನಮ್ಮ ಕೈಗಳ ಮತ್ತು ಕಾಲುಗಳ ಚಲನೆಗೆ ನಮ್ಮ ಮನಸ್ಸೇ ಕಾರಣವಾಗಿದೆ ಅಲ್ವಾ? ನಮ್ ಮನ್ಸು ನಾವ್ ಆಡೋ ಮಾತುಗಳಾಗ್ಲಿ, ನಾವ್ ಮಾಡೋ ಕೆಲ್ಸ ಆಗ್ಲಿ, ಆಮೇಲೆ ನಡೆಯೋದು ನಾವ್ ಮನ್ಸು ಯಾವ ತರ ಹೇಳಿದ್ರೆ ಆ ತರ ನಾವ್ ನಡಿತೀವಿ, ಯಾವ ತರ ಮನ್ಸು ಕೊಟ್ರೆ ಮಾತಾಡೋದಾಗ್ಲಿ ಕೆಲ್ಸ ಮಾಡೋದಾಗ್ಲಿ ನಾವ್ ಮಾಡ್ತೀವಿ. ಎಲ್ಲದಕ್ಕೂ ಈ ಮನ್ಸೇ ಕಾರಣ. ಸಹಜವಾಗಿ ಒಬ್ಬ ವ್ಯಕ್ತಿ ಏನು ತಾನೇ ಮಾಡಲು ಸಾಧ್ಯ ಎಂದು ಕೇಳಬಹುದು ಅಲ್ವಾ? ನಾವೆಲ್ಲ ಅಂತೀವಿ ನಾವ್ ಒಬ್ರು ಏನ್ ಮಾಡಕ್ ಸಾಧ್ಯ ಅಂತ, ನಮ್ಮಲ್ಲಿ ಒಂದು ಮನೋಭಾವನೆ ಇದ್ದೇ ಇದೆ ಅಲ್ವಾ? ಈ ವಿಶ್ವದಲ್ಲಿ ನಾವ್ ಯಾವ ತರ ಕೆಲ್ಸ ಮಾಡ್ಬೋದು ಅನ್ನೋ ಭಾವನೆ ನಮ್ಮಲ್ಲಿ ಇದ್ದೇ ಇದೆ. ಸಾಮಾನ್ಯವಾಗಿ ನಮ್ಮ ಪ್ರೌಢ ಜೀವನವು ಸುಮಾರು 40 ವರ್ಷಗಳಷ್ಟೇ. ಅಂದ್ರೆ ನಮ್ಗೆ ಪ್ರೌಢ ಜೀವನ ಅನ್ನೋದು ಬರೀ 40 ವರ್ಷಗಳಷ್ಟೇ. ಅಂದ್ರೆ 14,600 ದಿನಗಳನ್ನು ಒಳಗೊಂಡಿದೆ. 40 ವರ್ಷ ಅಂದ್ರೆ 14,600 ದಿನಗಳನ್ನು ಒಳಗೊಂಡಿದೆ. ಒಂದು ದಿನದಲ್ಲಿ ಕನಿಷ್ಠ ಪಕ್ಷ 12 ತಾಸುಗಳು ಮನುಷ್ಯ ಎಚ್ಚರವಾಗಿರುತ್ತಾನೆ. ಬರೀ 12 ಗಂಟೆಗಳು ಮಾತ್ರ ನಾವು ಎಚ್ಚರವಾಗಿರ್ತೀವಂತೆ. ಮತ್ತು ನಮ್ಮ ಮಿದುಳು ಒಳ್ಳೆಯ ಮತ್ತು ಕೆಟ್ಟ ಅಥವಾ ಉಪೇಕ್ಷೆಯುಳ್ಳ ಆಲೋಚನೆಗಳನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತವೆ. ನಮ್ಮ ಮಿದುಳು ಯಾವಾಗ್ಲೂ ಸುಮ್ನೆ ಇರುತ್ತೆ. ಅದು ಒಳ್ಳೆ ಕೆಲ್ಸ ಆಗ್ಲಿ ಕೆಟ್ಟ ಕೆಲ್ಸ ಆಗ್ಲಿ, ಆಮೇಲೆ ಯಾರನ್ನಾದ್ರೂ ಉಪೇಕ್ಷೆ ಮಾಡೋಗಳು ಆ ಆಲೋಚನೆಗಳನ್ನೇ ನಮ್ಮಲ್ಲಿ ಉತ್ಪತ್ತಿ ಮಾಡ್ತಾನೇ ಇರುತ್ತೆ ನಮ್ಮ ಮನ್ಸು. ಅಂದರೆ ಸುಮಾರು 1,75,200 ತಾಸುಗಳಷ್ಟೇ ನಮ್ಮ ಮಿದುಳು ಎಚ್ಚರವಾಗಿದ್ದು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಮಿದುಳು 1,75,200 ಗಂಟೆಗಳಷ್ಟು ಕಾಲ ಅದು ಎಚ್ಚರವಾಗಿದ್ದು ಅದು ಕಾರ್ಯನ ಮಾಡುತ್ತೆ. ಇದನ್ನು ಗಮನಿಸಿದಾಗ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಆಲೋಚನಾ ಪರಿಧಿಗೆ ಎಷ್ಟರ ಮಟ್ಟಿಗೆ ತನ್ನ ಕಾಣಿಕೆಯನ್ನು ಸಲ್ಲಿಸಿ ಮಾನವ ಕೋಟಿಯ ಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತಾನೆ ಎಂದು ಸ್ಪಷ್ಟವಾಗುತ್ತದೆ. ಈ ಮಿದುಳು ಅಷ್ಟು ಗಂಟೆ ಕಾಲ ಎಚ್ಚರವಾಗಿ ಕೆಲಸ ಮಾಡುತ್ತೆ. ಇದನ್ನೆಲ್ಲ ಗಮನಿಸಿದಾಗ ನಾವು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಆಲೋಚನೆ ಪರಿಧಿ, ಆಲೋಚನೆನ ಎಷ್ಟು ಮಟ್ಟಿಗೆ ನಾವು ಆ ಕಾಣಿಕೆಯನ್ನ ನಾವು ಎಷ್ಟು ಮಟ್ಟಿಗೆ ಕೊಡಕ್ಕಾಗತ್ತೆ ಈ ಮಾನವ ಕೋಟಿಗೆ, ಯಾವ ತರ ಒಳ್ಳೆ ಕೆಲ್ಸ, ಒಳ್ಳೆ ಆಲೋಚನೆಗಳು ಅದ್ ಬೇರೆಯವ್ರ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅಂತ ಸ್ಪಷ್ಟವಾಗಿ ನಮ್ಗೆ ಗೋಚರವಾಗುತ್ತೆ. ಯಾವಾಗ ಮನುಷ್ಯ ಪರಿಶುದ್ಧತೆ ಮತ್ತು ಬರಹಿಂಚ ಚಿಂತನೆಯ ಮಾರ್ಗದಲ್ಲಿ ನಡೆಯುತ್ತಾನೆಯೋ ಆಗ ಅವನ ಆಲೋಚನೆಗಳ ಲಾಭದಾಯಕ ಪ್ರಸರಣವು ಉನ್ನತ ಮಟ್ಟದಾಗಿದ್ದು ಹೆಚ್ಚು ತೀಕ್ಷ್ಣವಾಗಿದ್ದು ಬಲಯುತ ಮತ್ತು ಶಕ್ತಿಯುತವಾಗಿರುತ್ತದೆ. ಯಾವಾಗ ಮನುಷ್ಯ ಅವನು ಪರಿಶುದ್ಧವಾದ ಹೃದಯ ಇರುತ್ತೋ, ಬೇರೆಯವ್ರಿಗೋಸ್ಕರ ಪರಹಿತ ಚಿಂತನೆ, ಬೇರೆಯವರು ಉದ್ಧಾರ ಮಾಡ್ಬೇಕು, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಯಾವಾಗ ಅವನು ಚಿಂತನೆ ಮಾಡ್ತಾನೋ ಆವಾಗ ಅವನ ಆಲೋಚನೆಗಳಿಂದ ಲಾಭದಾಯಕ ಪ್ರಸರಣವು ಉನ್ನತ ಮಟ್ಟದಾಗಿದ್ದು ಅವನು ಏನೇನ್ ಆಲೋಚನೆ ಮಾಡ್ತಾನೋ ಅದರಿಂದ ಒಂದು ಒಳ್ಳೇದಾಗ್ಬೇಕು. ಲಾಭದಾಯಕ ಅಂದ್ರೆ ಒಬ್ರಿಗೆ ಒಳ್ಳೇದಾಗ್ಬೇಕು ಅವನ ಆಲೋಚನೆಗಳಿಂದ. ಅದು ಎಲ್ಲಾ ಕಡೆ ಹರಡ್ಬಿಟ್ಟು ಅದು ಉನ್ನತ ಮಟ್ಟವಾಗಿರ್ಬೇಕು. ಆಲೋಚನೆಗಳು ಭಾವನೆಗಳು ಉನ್ನತ ಮಟ್ಟವಾಗಿರುತ್ತೆ. ಹೆಚ್ಚು ತೀಕ್ಷ್ಣವಾಗಿದ್ದು ಆಲೋಚನೆಗಳು ತೀಕ್ಷ್ಣವಾಗಿರ್ಬೇಕು, ಬಲಯುತವಾಗಿರ್ಬೇಕು ಮತ್ತು ಶಕ್ತಿಯುತವಾಗಿರ್ಬೇಕು. ಆಗ ಮಾತ್ರ ಇದರಿಂದ ನಾವು ಜಗತ್ತಿನ ಮತ್ತು ವಿಶೇಷವಾಗಿ ಕುಟುಂಬ, ನೆರೆಹೊರೆ, ಕಚೇರಿ ಮತ್ತು ಸಾಮಾಜಿಕ ತಾಣದಲ್ಲಿ ನಮ್ಮ ನಿಕಟ ಸಂಪರ್ಕದಲ್ಲಿ ಬರುವವರಿಗೆ ಹೆಚ್ಚಿನ ಪ್ರಕಾಶವನ್ನು ನಾವು ಪ್ರತಿಯೊಬ್ಬರು ನೀಡಬಹುದಾದಲ್ಲವೇ? ನಾವು
ಈ ಒಳ್ಳೊಳ್ಳೆ ಆಲೋಚನೆಗಳು, ಈ ಪರಿಶುದ್ಧವಾದ ಹೃದಯದಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ಯಾವಾಗ ನಾವ್ ಇರ್ತೀವೋ ನಮ್ಮಲ್ಲಿ ಅವಾಗ ಏನಾಗುತ್ತೆ, ಬಲಯುತ ಶಕ್ತಿ ಅನ್ನೋದು ಉಂಟಾಗುತ್ತೆ ನಮ್ಮಲ್ಲಿ. ನಮ್ಮ ನೆರೆಹೊರಾಗ್ಲಿ ಈ ಜಗತ್ತಿನಲ್ಲಿ, ನಮ್ ಕುಟುಂಬದಲ್ಲಾಗ್ಲಿ, ನಮ್ ನೆರೆಹೊರೆ ಆಫೀಸಲ್ಲಾಗ್ಲಿ, ಸ್ನೇಹಿತರಾಗ್ಲಿ, ಹಾಗೆ ಅಥವಾ ಈ ಸಾಮಾಜಿಕ ಸ್ಥಳಗಳಲ್ಲಿ ನಿಕಟ ಸಂಪರ್ಕಕ್ಕೆ ನಮ್ಗೆ ಯಾರ್ಯಾರು ಬರ್ತಾರೋ ಅವರಿಗೆ ಹೆಚ್ಚಿನ ಪ್ರಕಾಶವನ್ನು ನಾವು ಪ್ರತಿಯೊಬ್ಬರು ನೀಡಬಹುದು. ಯಾರ್ಯಾರು ನಮ್ ಸಂಪರ್ಕಕ್ಕೆ ಬರ್ತಾರೋ ಅವ್ರಿಗೆಲ್ಲ ನಾವು ಜ್ಞಾನ ಅನ್ನೋದ್ ಕೊಡ್ಬೋದಲ್ವಾ, ಉನ್ನತವಾದ ಜ್ಞಾನ ಕೊಡ್ಬೋದು, ಅಥವಾ ಅವ್ರಿಗೆ ಅರ್ಥವಾಗೋ ರೀತಿಲಿ ನಾವು ಜ್ಞಾನ ಕೊಡ್ಬೋದು. ಕೆಲವ್ರಿಗೆ ಅರ್ಥ ಮಾಡ್ಕೊಂತಾರೆ, ಕೆಲವ್ರಿಗೆ ಅರ್ಥ ಮಾಡ್ತಾರೆ, ಅವ್ರು ಯಾವ ರೀತಿಲಿ ಇರ್ತಾರೆ ಆ ತರ ನಾವು ತಿಳುವಳಿಕೆ ಜ್ಞಾನ ನಾವು ಕೊಡ್ಬೋದು. ಆ ತರ ನಾವು ಮೆದುಳನ್ನ ನಮ್ಮ ಯೋಚನೆಗಳು ಭಾವನೆಗಳಿಂದ ಪರಿಶುದ್ಧವಾಗಿ ಇಟ್ಕೊಂಡು ಉಪಯೋಗ ಮಾಡ್ಕೋಬೇಕು, ನಾವು ವೇಸ್ಟ್ ಮಾಡಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ವ್ಯಕ್ತಿಗತವಾದ ಇಂತಹ ಮಹಾನ್ ಕಾರ್ಯದ ಬಗ್ಗೆ ಅನೇಕ ಸಂತರು ಸಾಧಕರು ಹೇಳುತ್ತಲೇ ಬಂದಿದ್ದಾರೆ. ಇದನ್ನ ಅನೇಕ ಸಂತರು ಸಾಧಕರು ಈ ತರ ಹೇಳ್ತಾ ಇದ್ದಾರೆ. ಏನಂದ್ರೆ ಜೆ ಕೃಷ್ಣಮೂರ್ತಿ ಅವರು ಹೇಳುವುದೇನೆಂದ್ರೆ, ಕೃಷ್ಣಮೂರ್ತಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಒಂದು ವೇಳೆ ನೀವು ಸಂಪೂರ್ಣ ನೆಮ್ಮದಿ ಮತ್ತು ಭದ್ರತೆಯನ್ನು ಹೊಂದಿದ್ದಲ್ಲಿ, ನೀವು ಸಂಪೂರ್ಣ ನೆಮ್ಮದಿ ಮತ್ತು ಭದ್ರತೆಯನ್ನು ಹೊಂದಿದ್ದಲ್ಲಿ, ನಿಮ್ಮಲ್ಲಿ ಸಂಪೂರ್ಣ ನೆಮ್ಮದಿ ಇರ್ಬೇಕು ಮತ್ತೆ ಭದ್ರತೆ, ನೀವು ನಿಮ್ಮನ್ನ ರಕ್ಷಣೆಯಲ್ಲಿ ಇಟ್ಕೊಂಡಿದ್ದಲ್ಲಿ, ಅಭದ್ರತೆ, ನಿರಾಶೆ, ವ್ಯಾಮೋಹದಿಂದ ಕೂಡಿದ ನನ್ನ ಮೇಲೆ ಪ್ರಭಾವ ಬೀರುವುದಿಲ್ಲವೇ? ಅಂದ್ರೆ ಅವರು ಈಗ ನಾವು ಕೆಲವರು ಅಭದ್ರತೆಯಿಂದ ನಿರಾಶೆ ಆಗಿರ್ತಾರೆ ಅಥವಾ ವ್ಯಾಮೋಹದಿಂದ ಅವ್ರು ಕೂಡಿರ್ತಾರೆ, ಅವ್ರ ಮೇಲೆ ಇವ್ರು ಯಾವಾಗ ಸಂಪೂರ್ಣ ನೆಮ್ಮದಿ ಭದ್ರತೆ ಇಂದಿರ್ತಾರೋ ಅವ್ರ ಪ್ರಭಾವ ಅವ್ರ ಮೇಲೆ ಬಿದ್ದೇ ಬೀರುತ್ತಲ್ವಾ. ಯಾಕೆಂದ್ರೆ ನಾವು ಒಳ್ಳೆಯವರಾಗಿದ್ದಾಗ ಅದು ಇನ್ನೊಬ್ರ ಮೇಲೆ ಅದೇ ತರ ಪ್ರಭಾವ ಬೀರುತ್ತೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ನೀವು ಸಂಪೂರ್ಣ ನೆಮ್ಮದಿ ಮತ್ತು ಭದ್ರತೆಯನ್ನು ಹೊಂದಿದ್ದಲ್ಲಿ ಅಭದ್ರತೆ, ನಿರಾಶೆ, ವ್ಯಾಮೋಹದಿಂದ ಕೂಡಿದ ನನ್ನ ಮೇಲೆ ಪ್ರಭಾವ ಬೀರುವುದಿಲ್ಲವೇ? ಕ್ವಶನ್ ಮಾರ್ಕ್ ಹಾಕಿರೋದವ್ರು. ಸ್ಪಷ್ಟವಾಗಿ ನೀವು ಪ್ರಭಾವ ಬೀರುತ್ತೀರಿ ಅಲ್ವಾ. ಸ್ಪಷ್ಟವಾಗಿ ನಾವ್ ಇನ್ನೊಬ್ರ ಮೇಲೆ ಪ್ರಭಾವ ಬೀರ್ತೀವಿ. ನಮ್ ಅಕ್ಕಪಕ್ಕದಲ್ಲಿ ಯಾರು ಒಳ್ಳೆಯವ್ರು ಇರ್ತಾರೋ ನಮ್ ಪ್ರಭಾವ ಅವ್ರ ಮೇಲ್ ಬೀರುತ್ತೆ, ಅವ್ರ ಪ್ರಭಾವ ನಮ್ ಮೇಲ್ ಬೀರುತ್ತಲ್ವಾ. ಒಂದು ವೇಳೆ ನಿಮ್ಮಲ್ಲಿ ಒಂದು ಮೂಲಭೂತ ಬದಲಾವಣೆ ಹೊಂದಿದ್ದಲ್ಲಿ, ನಾವು ಮೂಲಭೂತವಾಗಿ ಎಲ್ಲ ಸದ್ಗುಣಗಳನ್ನಾಗ್ಲಿ, ವಿಶಾಲ ಹೃದಯ, ಪರಿಶುದ್ಧತೆ ನಮ್ಮಲ್ಲಿದ್ದಾಗ, ಸಂಕುಚಿತ ಮನೋಭಾವನೆ ಇಲ್ದಲಿದೆ, ನಿಸ್ವಾರ್ಥದಿಂದ, ಪ್ರೇಮ, ಎಲ್ಲ ಸದ್ಗುಣಗಳು ಪ್ರತಿಯೊಂದು ನಮ್ಮಲ್ಲಿ ಬದಲಾವಣೆ ಇದ್ದಾಗ, ಮೂಲಭೂತವಾಗಿ ನಾವೆಲ್ಲರೂ ಐಕ್ಯತಾ ಮನೋಭಾವನೆ ಎಲ್ಲಾ ನಮ್ಮಲ್ಲಿ ಇದ್ದಾಗ, ನೀವು ಕೇವಲ ನಿಮ್ಮ ಸಂಪರ್ಕಕ್ಕೆ ಬರುವವರನ್ನಷ್ಟೇ ಅಲ್ಲ, ಇಡೀ ವಿಶ್ವ ಪ್ರಜ್ಞೆಯ ಮೇಲೆ ಪ್ರಭಾವ ಬೀರುವಿರಿ. ನಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ನೋಡಿ, ಬರೀ ನಮ್ ಸಂಪರ್ಕಕ್ಕೆ ಬರೋರ ಹತ್ರನೇ ಅಲ್ಲ, ಈ ವಿಶ್ವದ ಪ್ರಜ್ಞೆ ಮೇಲೆ ನಾವು ಪ್ರಭಾವ ಬೀರೋಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ನಾವು ಗುರುತಿಸ್ಕೊಂಡು ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು. ಆ ಸಾಮರ್ಥ್ಯ ನಮ್ಮಲ್ಲಿ ಏನಿದೆ, ನಾವ್ ಯಾವ ತರ ಬೆಳವಣಿಗೆ ಆಗ್ಬೇಕು ಅಂತ ನಾವು ಅದನ್ನ ಬೆಳೆಸ್ಕೊಂಡು ನಾವು ಮುಂದುವರೆದಾಗ ಬೇರೆಯವ್ರ ಮೇಲೆ ನಾವು ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ರಮಣ ಮಹರ್ಷಿಗಳು ಹೇಳುವಂತೆ, ಒಬ್ಬ ಆತ್ಮಜ್ಞಾನಿ ಅಥವಾ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿ ಈ ಜಗತ್ತಿನ ಒಳಿತಿಗಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಯಾರು ರಮಣ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಯಾರು ಆತ್ಮಜ್ಞಾನಿ ಆಗಿರ್ತಾನೋ, ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾನೋ, ಅವ್ರ ಈ ಜಗತ್ತಿನ ಒಳಿತಿಗಾಗಿ ಏನನ್ನೂ ಮಾಡ್ಬೇಕಾಗಿಲ್ಲ. ಅವನು ಏನೂ ಮಾಡ್ಬೇಕಾಗಿಲ್ಲ. ಅವನಲ್ಲಿರುವ ಶಕ್ತಿಯುತ ಆಧ್ಯಾತ್ಮಿಕ ಪ್ರಭಾವವು ಮೌನವಾಗಿ ಅಗೋಚರವಾಗಿ ತನ್ನ ಪ್ರಭಾವವನ್ನು ಬೀರುತ್ತದೆ. ಅವನ ಪ್ರಭಾವ, ಅವನು ಶಕ್ತಿಯುತ ಆಧ್ಯಾತ್ಮಿಕ ಪ್ರಭಾವ. ಅವರು ಒಂದು ತಪಸ್ ಮಾಡಿದಾಗ, ಇದ್ ಮಾಡಿದಾಗ ಅವರಲ್ಲಿ ಎಷ್ಟು ಶಕ್ತಿ ಅನ್ನೋದು, ಅವರ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಬೆಳ್ದಿರುತ್ತಲ್ವಾ. ನಮ್ಗೆ ಗೊತ್ತು, ಋಷಿ ಮುನಿಗಳು ಎಲ್ಲರೂ ಅವ್ರವ್ರ ಎಷ್ಟು ಶಕ್ತಿಗಳನ್ನ ಬೆಳೆಸ್ಕೊಂಡು ಅವರು ಯಾವಾಗ್ಲೂ ಹರಿಸ್ತಾ ಇರ್ತಾರೆ, ಅವ್ರ ಮೇಲಿಂದ ನಮ್ಗೆ ವರ್ಷಿಸ್ತಾ ಇರ್ತಾರೆ. ಅದನ್ನ ಮೌನವಾಗಿ ಅಗೋಚರವಾಗಿ ತನ್ನ ಪ್ರಭಾವವನ್ನು ಬೀರುತ್ತದೆ. ಅವ್ರು ಮಾತಲ್ಲಿ ಹೇಳ್ಬೇಕು ಅಂತಾನೆ ಇಲ್ಲ, ಅದ್ ಮೌನವಾಗಿ ನಮಗ್ ಗೊತ್ತಾಗ್ದಲ್ಲಿ ರೀತಿ ನಮ್ಗೆ ಆ ಪ್ರಭಾವ ಬೀರುತ್ತೆ. ನಮ್ಗೆ ಗೊತ್ತಲ್ವಾ, ರಮಣ ಮಹರ್ಷಿಗಳ ಹತ್ರ ಯಾರಾದ್ರೂ ಏನಾದ್ರೂ ಸಲಹೆಗಳು, ಏನಾದ್ರು ಸಂದೇಶ ಬಂದ ಕೇಳಕ್ ಹೋದಾಗ ಅವ್ರು ಆನ್ಸರ್ ಮಾಡ್ತಿರ್ಲಿಲ್ಲ. ಅವ್ರ ಮೌನದಿಂದನೇ ಅವ್ರಿಗೆ ಪ್ರತಿಯೊಬ್ಬರಿಗೂ ಆನ್ಸರ್ ಸಿಗ್ತಾ ಇತ್ತು. ನಮ್ಗೆಲ್ಲರಿಗೂ ಈ ವಿಚಾರ ಗೊತ್ತೇ ಇದೆ. ಆ ತರ ಮೌನವಾಗಿ ಅಗೋಚರವಾಗಿ ಅವ್ರ ಪ್ರಭಾವ ನಮ್ಮೆಲ್ಲರ ಮೇಲೂ ಬೀರ್ತಾ ಇರುತ್ತೆ. ಎಲ್ಲಾ ಆಧ್ಯಾತ್ಮಿಕ ಬೋಧನೆಗಳು ಹೇಳುವುದೇನೆಂದರೆ, ನಿಸ್ವಾರ್ಥತೆ ಮತ್ತು ಸ್ವಯಂ ನಿರಾಕರಣೆಗಳನ್ನು ಶೂನ್ಯ ಮಟ್ಟಕ್ಕೆ ತರಬೇಕು. ಎಲ್ಲಾ ಆಧ್ಯಾತ್ಮಿಕ ಬೋಧನೆಗಳು ಏನ್ ಹೇಳುತ್ತಂದ್ರೆ,
ನಿಸ್ವಾರ್ಥತೆ, ನಮ್ಮಲ್ಲಿ ಕಿಂಚಿತ್ತು ಸ್ವಾರ್ಥ ಇರಬಾರ್ದು. ಅದ್ ಬೇರು ಸಮೇತ ನಾವು ಕಿತ್ತಾಕ್ಬೇಕು ಅಂತ ಹೇಳ್ತಾನೆ ಬಂದಿದ್ದಾರೆ, ತೆಗ್ದಾಕ್ಬೇಕು. ಸ್ವಯಂ ನಿರಾಕರಣೆಗಳನ್ನು ನಾವು ಸ್ವಂತವಾಗಿ ನಾವು ಅದ್ ವಿಚಾರ ಮಾಡಿ ಜ್ಞಾನಪೂರ್ವಕ ಆಗಿ ಆ ಸ್ವಾರ್ಥನ ವಿಚಾರ ಮಾಡಿ ಶೂನ್ಯ ಮಟ್ಟಕ್ಕೆ ತರ್ಬೇಕು. ಅಂದ್ರೆ ಆ ಸ್ವಾರ್ಥ ಅನ್ನೋದು ಒಂಚೂರು ಇರ್ಬಾರ್ದು, ಅಷ್ಟು ಶೂನ್ಯ ಮಟ್ಟಕ್ಕೆ ನಾವು ತಗೊಂಡ್ ಬರ್ಬೇಕು ಅದನ್ನ. ಈ ಶೂನ್ಯವು ಅತಿ ಪ್ರಭಾವಿತ ಮತ್ತು ಪೂರ್ಣ ಅಂಶವಾಗಿದ್ದು ಯಾವುದೇ ಸಂಖ್ಯೆಯೊಂದಿಗೆ ಸೇರಿದರೆ ಅದು ಅನಂತಕ್ಕೆ ಕೊಂಡೊಯ್ಯುತ್ತದೆ. ಇಲ್ಲಿ ಶೂನ್ಯ ಅನ್ನೋದು ಅತಿ ಪ್ರಭಾವಿತ ಮತ್ತು ಮಹತ್ವಪೂರ್ಣ ಅಂಶವಾಗಿದ್ದು, ಶೂನ್ಯ ಅಂದ್ರೆ ಸೊನ್ನೆ ಅನ್ನೋದು ನಮ್ಗೆ ಗೊತ್ತಲ್ವಾ. ಅದನ್ನ ಯಾವುದೇ ಸಂಖ್ಯೆಯೊಂದಿಗೆ, ಯಾವ್ದಾದ್ರು ಒಂದು ಸಂಖ್ಯೆ ಬರ್ದಾಗ ಅದ್ರ ಪಕ್ಕ ಅದನ್ನ ಸೇರಿಸಿದ್ರೆ ಅದು ಅನಂತ ಕಡೆ ಕರ್ಕೊಂಡು ಹೋಗುತ್ತೆ. ಅದಕ್ಕೊಂದು ಲಿಮಿಟ್ ಅನ್ನೋದಿರುತ್ತಾ, ಅದು ಎಷ್ಟು ಬೇಕಾದ್ರೂ ಸೊನ್ನೆ ಸೊನ್ನೆ ಸೇರ್ಸಿದ್ರು ಅದೆಷ್ಟು ಅನಂತ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದು ನಮ್ಮ ದೇಹಾತ್ಮಕ್ಕೂ ಅಷ್ಟೇ ಸಮಂಜಸವಾಗಿ ಅನ್ವಯಿಸುತ್ತದೆ. ನಮ್ಮ ದೇಹಾತ್ಮಕ್ಕೂ ಅಂದ್ರೆ ನಾವು ನಮ್ ದೇಹಾತ್ಮ ಭಾವನೆಯನ್ನು ಬಿಟ್ಟು ನಾವು ಜೀವಾತ್ಮ ಹೇಳ್ದಂಗ್ ಕೇಳ್ತಾ ಹೋದ್ರೆ, ನಮ್ ಸದ್ಗುಣಗಳನ್ನ ಬೆಳೆಸ್ದಾಗ ನಮ್ಮ ಆಲೋಚನೆಗಳು, ಭಾವನೆಗಳು, ಅಂತರಾತ್ಮ ಏನ್ ಹೇಳ್ತಾನೆ ಆ ತರ ನಾವ್ ನೆಡ್ಕೊಂತ ಹೋದ್ರೆ ಅದು ನಮ್ನ ಅನಂತ ಆತ್ಮದ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತಲ್ವಾ. ನಮ್ಗೆಲ್ಲರಿಗೂ ಗೊತ್ತಿದೆ, ಅರೂಪ ಮಟ್ಟಕ್ಕೆ, ಬುದ್ಧಿ ಮಟ್ಟಕ್ಕೆ ಅದು ನಮ್ನ ಆ ಪ್ರಜ್ಞೆ ಅನ್ನೋದು ಏರ್ಸುತ್ತೆ. ನಾವಂತ ಸದ್ಗುಣಗಳನ್ನು ಬೆಳೆಸ್ಕೊಂಡಾಗ ಅದು ಇದು ಅನಂತದ ಕಡೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ಥೂಲ ದೇಹವು ಭಾವನೆಗಳು ಮತ್ತು ಆಲೋಚನೆಗಳಿಂದ ಕೂಡಿದೆ. ನಮ್ಮ ಸ್ಥೂಲ ದೇಹದಲ್ಲಿ ಭಾವನೆಗಳು, ಆಲೋಚನೆ, ಕಾಮದೇಹ, ಮನೋದೇಹದಿಂದ ಎಲ್ಲ ಆಲೋಚನೆಗಳು, ಭಾವನೆಗಳು ಕೂಡಿದೆ. ಇದರ ಸರಿಯಾದ ತಿಳುವಳಿಕೆ ಇಲ್ಲದಿರುವಿಕೆ ಮತ್ತು ಅದರ ದಿಂದಾಗಿ ದೇಹಾತ್ಮವು ಕತ್ತಲೆಯ ವಾಸಸ್ಥಾನವಾಗಿದೆ. ನಮ್ಗೆ ಆ ಆಲೋಚನೆಗಳು, ಭಾವನೆಗಳು, ಅದ್ರದ್ದು ಸರಿಯಾಗಿ ತಿಳುವಳಿಕೆನೆ, ಜ್ಞಾನನೇ ನಮಗ್ ಗೊತ್ತಿಲ್ಲ. ಯಾವ ತರ ಆಲೋಚನೆ ಮಾಡ್ಬೇಕು, ಯಾವ ತರ ಭಾವನೆಗಳು ಬೆಳೆಸ್ಬೇಕು ಅಂತ ಅರಿವೇ ನಮ್ಗಿಲ್ಲ. ಈ ಸರಿಯಾಗಿ ಗ್ರಹಿಕೆ ಮತ್ತು ತಿಳ್ಕೊಳ್ದಲೇ ಇರೋದ್ರಿಂದ ಅದೇನ್ ಮಾಡ್ತಿದೆ, ಈ ದೇಹಾತ್ಮವು ಕತ್ತಲೆಯ ವಾಸಸ್ಥಾನವಾಗಿದೆ. ದೇಹಾತ್ಮನ ಕತ್ತಲೆ ಅಂದ್ರೆ ಅಜ್ಞಾನದಿಂದ ಕೂಡಿದೆ. ದೇಹ ಏನ್ ಬಯಸುತ್ತೆ ಆ ತರನೇ ಮಾಡುತ್ತೆ ಹೊರ್ತು ಅರೂಪ ಬಟ್ಟದ ಮನಸ್ಸು ಹೇಳ್ದಂಗೆ ಅದು ಕೇಳಕ್ಕೆ ಶಕ್ತ ಇಲ್ಲ. ಜೀವಾತ್ಮ ಏನ್ ಹೇಳ್ತಾನೆ ಆ ತರ ಕೇಳಕ್ಕೆ ಸಾಧ್ಯ ಆಗ್ತಿಲ್ಲ. ಅಲ್ಲಿ ಅಜ್ಞಾನ ಅನ್ನೋದು ನಿವಾಸ ಆಗಿದೆ. ಇದರ ಸರಿಯಾದ ಗ್ರಹಿಕೆ ಮತ್ತು ಉಪಯೋಗವು ವ್ಯಕ್ತಿಯನ್ನು ಅನಂತ ಪ್ರಭಾವ ಮತ್ತು ತೇಜಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ನಾವ್ ಯಾವಾಗ ಸರಿಯಾದ ಗ್ರಹಿಕೆ ಅಂದ್ರೆ ಸರಿಯಾಗಿ ನಾವ್ ಯಾವಾಗ ಅರ್ಥ ಮಾಡ್ಕೊಂತೀವೋ, ಜ್ಞಾನನಾಗ್ಲಿ, ಈ ಸದ್ಗುಣಗಳೆಲ್ಲ ಹೇಳಿದ್ರಲ್ಲ, ವಿಶಾಲವಾದ ಮನೋಭಾವನೆ ಬೆಳೆಸ್ಕೋಬೇಕು, ಪರಿಶುದ್ಧವಾದ ಹೃದಯ, ಕರುಣೆ, ದಯೆ, ಎಲ್ಲರಲ್ಲಿರುವ ಸಹೋದರ ಭಾವ, ಎಲ್ಲರಲ್ಲಿರುವ ಚೈತನ್ಯ ಗುರುತಿಸ್ಕೊಳ್ಳೋದು, ಈ ತರ ಒಂದೊಂದು ಸದ್ಗುಣಗಳು ಎಲ್ಲ ಹೇಳಿದಾರಲ್ಲ, ಇದನ್ನ ಸರಿಯಾಗಿ ನಾವು ಗ್ರಹಿಸ್ಕೊಂಡು ಆ ಉಪಯೋಗ ವ್ಯಕ್ತಿಯನ್ನು ನಾವು ಯಾವಾಗ ಎಲ್ಲ ಗುಣಗಳನ್ನು, ಸದ್ಗುಣಗಳನ್ನು ಉಪಯೋಗ ಮಾಡ್ಕೊಂತೀವೋ ಅದು ನಮ್ಮನ್ನು ಅನಂತ ಪ್ರಭಾವ ಮತ್ತು ತೇಜಸ್ಸಿನೆಡೆಗೆ ಕೊಂಡೊಯ್ತದೆ. ನಮ್ಮ ಎಲ್ಲಾದ ಮೇಲೂ ನಮ್ಮ ಪ್ರಭಾವ ಬೀರ್ತೀವಿ. ಅವಾಗ ನಮ್ಮಲ್ಲಿ ಯಾವ ತರ ಸದ್ಗುಣಗಳಿದ್ದಾಗ ನಮ್ ಹತ್ರ ಬರೋರ್ ಹತ್ರ ಆಗ್ಲಿ, ವಿಶ್ವಕ್ಕಾಗಿ ನಾವು ಆ ಪ್ರಭಾವ ಬೀರುತ್ತೆ ಅಂತ ಇವಾಗ ತಾನೇ ಹೇಳಿದ್ರಲ್ವಾ. ಆಮೇಲೆ ನಮ್ನ ಅದು ತೇಜಸ್ಸಿನೆಡೆಗೆ, ಬೆಳಕಿನೆಡೆಗೆ ನಮ್ನ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ನಮ್ಮ ದೇಹಾತ್ಮದ ಸಮಂಜಸತೆ ಮತ್ತು ಮಹತ್ವವನ್ನು ನಿರ್ಲಕ್ಷಿಸಬಾರದು. ನಮ್ಮ ದೇಹಾತ್ಮದಲ್ಲಿ ಎಷ್ಟು ಶಕ್ತಿ ಇದೆ ಅಲ್ವಾ, ಚೈತನ್ಯ ಶಕ್ತಿ ಎಷ್ಟಿದೆ, ಆಮೇಲೆ ಅದೆಷ್ಟು ಮಹತ್ವ ಇದೆ, ಅದನ್ನ ನಾವು ನಿರ್ಲಕ್ಷಿಸಬಾರ್ದು. ಆ ದೇಹ, ಸ್ಥೂಲ ದೇಹ ಇರೋದಕ್ಕೆ ನಾವು ಎಲ್ಲಾ ಕೆಲ್ಸಗಳನ್ನ ಸಾಧನೆ ಮಾಡಕ್ ಆಗ್ತಾ ಇರೋದು. ಆ ಸ್ಥೂಲ ದೇಹನೇ ಇಲ್ದಲೆ ಇದ್ದಾಗ ನಾವ್ ಏನ್ ಸಾಧನೆ ಮಾಡಕ್ ಆಗ್ತಿದೆ ಅಲ್ವಾ. ಅದ್ರಿಂದ ನಾವು ಆ ಸ್ಥೂಲ ದೇಹನ ನಾವು ನಿರ್ಲಕ್ಷಿಸಬಾರ್ದು. ಆ ಮಹತ್ವನ ತಿಳ್ಕೊಬೇಕು. ನಾವ್ ಯಾಕೆ ಭಗವಂತ ಈ ಸ್ಥೂಲ ದೇಹ ಕೊಟ್ಟಿದ್ದಾನೆ, ನಾವ್ ಅದನ್ನ ಯಾವ ತರ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಬೇಕು. ಬೋಧನೆಗಳು ಹೇಳುವುದೇನೆಂದರೆ, ಕೆಳಗಿನ ದೇಹಗಳ ನಿಯಂತ್ರಣ ಅವಶ್ಯಕವಲ್ಲದೆ ಪುನರ್ಜನ್ಮವೂ ಸಹ ಸಾಕ್ಷಾತ್ಕಾರಕ್ಕೆ ಅವಶ್ಯಕವಾದುದು. ಬೋಧನೆಗಳು ಏನ್ ಹೇಳ್ತಾರೆ ಏನಂದ್ರೆ, ನಾವು ಯಾವಾಗ ಕೆಳಗಿನ ದೇಹಗಳನ್ನ ನಮ್ ಹತೋಟಿಗೆ ತರಲ್ವೋ, ನಿಯಂತ್ರಣ ಮಾಡೋದಿಲ್ವೋ, ಆವಾಗ ನಮ್ಗೆ ಪುನರ್ಜನ್ಮ ಅನ್ನೋದು ಬಂದೇ ಬರುತ್ತಲ್ವಾ. ಕರ್ಮ ಕಟ್ಕೊಂತೀವಿ, ಪುನರ್ಜನ್ಮ ಅನ್ನೋದು ಬಂದೇ ಬರುತ್ತೆ. ನಾವ್ ಯಾವಾಗ ಆ ಮಹತ್ವ ತಿಳ್ಕೊಂಡಾಗ ನಾವು ಜನ್ಮಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಈ ಕ್ಷೇತ್ರದಲ್ಲಿಯೇ ನಾವು ಬೆಳಕನ್ನು ಹೊಂದಲು ಹೋರಾಟ ಮಾಡುವುದರ ಜೊತೆಗೆ ಗೆಲುವನ್ನು ಸಾಧಿಸಬೇಕು. ಈ ಕ್ಷೇತ್ರದಲ್ಲಿ ಅಂದ್ರೆ ಸ್ಥೂಲ ದೇಹದಲ್ಲಿ, ದೇಹಾತ್ಮದಲ್ಲೇ ನಾವು ಈ ಬೆಳಕನ್ನು ಹೊಂದಲು, ಇಲ್ಲಿದೆ ನಾವು ಜ್ಞಾನ ಪಡ್ಕೊಂಡು ಈ ಹೋರಾಟ ಮಾಡೋ ಜೊತೆ ಗೆಲುವನ್ನು ಸಾಧಿಸ್ಬೇಕು.
ನಾವಿಲ್ಲಿ ಎಲ್ಲಾ ತರ ಕಷ್ಟ ಬೀಳ್ಬೇಕು, ಹೋರಾಟ ಮಾಡ್ಬೇಕು, ಎಲ್ಲಾ ಅನುಭವಗಳನ್ನ ಪಡ್ಕೋಬೇಕು. ಎಲ್ಲಾ ಅನುಭವಗಳನ್ನ ಪಡ್ಕೊಂಡು ನಾವು ಜೊತೆಗೆ ಗೆಲುವನ್ನ ಸಾಧಿಸ್ಬೇಕಲ್ವಾ? ಅನುಭವಾತೀತರಾಗಿ ಮಾಡ್ಬೋದಲ್ವಾ ನಾವು? ಒಂದೊಂದು ವಿಚಾರ ಮಾಡ್ಬೇಕು, ವಿಶ್ಲೇಷಣೆ ಮಾಡ್ಬೇಕು. ನಾವ್ ಯಾಕೆ ಬಂದಿದೀವಿ, ಏನ್ ನಮ್ ಉದ್ದೇಶ ಏನು, ಎಲ್ಲಾನು ವಿಶ್ಲೇಷಣೆ ವಿಚಾರ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಮುಂದೆ ಹೋಗಕ್ಕೆ ನಮ್ಗೆ ಬೆಳಕು ಅನ್ನೋದು ಕಾಣುತ್ತೆ. ಆವಾಗ ನಾವು ಗೆಲುವನ್ನು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಸ್ಥೂಲ ದೇಹ ಮತ್ತು ಆತ್ಮ ದೇಹದ ನಡುವೆ ಒಂದು ನಿಗೂಢವಾದ ಸಂಬಂಧವಿದೆ ಅಲ್ವಾ? ಸ್ಥೂಲ ದೇಹ ಮತ್ತು ಆತ್ಮ ದೇಹಕ್ಕೂ ಒಂದು ರಹಸ್ಯವಾದ ಸಂಬಂಧ ಇದ್ದೇ ಇದೆ ಅಲ್ವಾ? ನಿಗೂಢವಾದ ಸಂಬಂಧ ಇದ್ದೇ ಇದೆ. ಯಾಕೆಂದ್ರೆ ಆತ್ಮ ಅನ್ನೋದು ಸ್ಥೂಲ ದೇಹದಲ್ಲಿ ನಾವು ಬದಲಾವಣೆ ಹೊಂದ್ತಾ ಇದ್ದಾಗ ಜೀವಾತ್ಮ ನಮ್ಮನ್ನ ಮೇಲೆತ್ತುತ್ತಾನೆ. ನಮ್ಮಲ್ಲಿ ಯಾವಾಗ ಕಾಮದೇಹ ಮನೋದೇಹ ಪರಿಶುದ್ಧ ಆಗ್ತಾ ಇರುತ್ತೋ ಆವಾಗ ಜೀವಾತ್ಮ ನಮ್ಮನ್ನ ಮೇಲೆತ್ತಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಅದು ಅವೆರಡಕ್ಕೂ ಒಂದು ಸಂಬಂಧ ಇದೆ. ಆದ್ದರಿಂದಲೇ ಅಂಧಕಾರವು ಸೂರ್ಯ ಪ್ರಕಾಶದೊಡನೆ ಸಂಬಂಧ ಹೊಂದಿದೆ. ಅಂಧಕಾರ ಅನ್ನೋದು, ಕತ್ಲ್ ಅನ್ನೋದು ಸೂರ್ಯ ಪ್ರಕಾಶ. ಸೂರ್ಯ ಹೇಗೆ ಪ್ರಕಾಶಮಾನವಾಗ್ತಾನೋ ಅದಕ್ಕೂ ಸಂಬಂಧ ಇದೆ. ಅಂಧಕಾರ ಇಲ್ಲ ಅಂದಾಗ ನಮ್ಗೆ ಸೂರ್ಯನ ಪ್ರಕಾಶ ಕಾಣುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಸೂರ್ಯನ ಪ್ರಕಾಶ ಇದ್ದಾಗ ನಮ್ಗೆ ಅಂಧಕಾರ ಕಾಣಲ್ಲ, ಅಂಧಕಾರದಲ್ಲಿ ಸೂರ್ಯನ ಪ್ರಕಾಶ. ಹಿಂಗೆ ಆತರ ಅದೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಪ್ರಕೃತಿಯು ತುಂಬಾ ಎಚ್ಚರಿಕೆಯುಳ್ಳದ್ದಾಗಿದ್ದು, ಪ್ರಕೃತಿ ಎಲ್ಲಾನು ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸ್ತಾ ಇದೆಯಲ್ಲ, ಎಲ್ಲಾ ನಿಯಮಗಳನ್ನೂ ಅದ್ ಪಾಲಿಸ್ತಾ ಇದೆ. ಪ್ರಕೃತಿಲಿ ಎಷ್ಟು ರಹಸ್ಯ ಅಡಗಿದೆ ಅಲ್ವಾ? ಅದು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದೆ. ಆದ್ರೆ ನಾವೇ ಪ್ರಕೃತಿಗೆ ನಮ್ಮ ಯೋಚನೆಗಳು ಭಾವನೆಗಳಿಂದ ಅಪರಿಶುದ್ಧತೆ ಮಾಡ್ತಾ ಇದೀವಿ ಹೊರ್ತು ಅದು ಪರಿಶುದ್ಧವಾಗಿದೆ. ಅದು ಎಚ್ಚರಿಕೆಯಿಂದ ಅದ್ರ ಕೆಲ್ಸನ ಅದು ನಿರ್ವಹಣೆ ಮಾಡ್ತಿದೆ. ಯಾವುದನ್ನು ವ್ಯರ್ಥವಾಗಿ ಸೃಷ್ಟಿಸುವುದಿಲ್ಲ. ಆ ಭಗವಂತ ಯಾವುದನ್ನು ವ್ಯರ್ಥವಾಗಿ ಸೃಷ್ಟಿ ಮಾಡಿಲ್ಲ. ಅವನು ಒಂದು ಉದ್ದೇಶ ಪೂರ್ವಕವಾಗಿ ಅವನು ಸೃಷ್ಟಿ ಮಾಡಿದಾನೆ ಆ ಭಗವಂತ. ಸೀಕ್ರೆಟ್ ಡಾಕ್ಟರ್ ನಲ್ಲಿ ಮೇಡಮ್ ಬ್ಲಾವರ್ಸ್ಕಿ ಅವರು ಹೇಳಿರುವಂತೆ, ದೈವತ್ವವನ್ನು ಹೊಂದಬೇಕಾದರೆ ದೈವಿ ಪ್ರಜ್ಞೆಯ ಮೂಲಭೂತ ಆಧ್ಯಾತ್ಮಿಕ ಜ್ಞಾನವು ದೇಹಾತ್ಮಕ ಮೂಲಕ ಹಾದು ಹೋಗಬೇಕು. ಸೀಕ್ರೆಟ್ ಡಾಕ್ಟರ್ ನಲ್ಲಿ ಬ್ಲಾವರ್ಸ್ಕಿ ಅಮ್ಮನವ್ರು ಏನ್ ಹೇಳ್ತಾರೆ ಅಂದ್ರೆ, ದೈವತ್ವನು ಭಗವಂತನ ನಾವು ಪಡಿಬೇಕು ಅಂದ್ರೆ ದೈವಿ ಪ್ರಜ್ಞೆಯ ಮೂಲಭೂತ ಆಧ್ಯಾತ್ಮಿಕ ಜ್ಞಾನವು, ಆ ಭಗವಂತ ನಿಯಮ ಏನಿದೆ, ಆ ಜ್ಞಾನ ಏನಿದೆ, ಅವನು ಪ್ರಜ್ಞೆ, ಅವನು ಉದ್ದೇಶ ಏನು, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದು ದೇಹಾತ್ಮ ಮೂಲಕ ಅದನ್ನ ನಾವು ಬೆಳೆಸ್ಕೋಬೇಕು. ನಾವು ಆ ಜ್ಞಾನನ, ಆಧ್ಯಾತ್ಮಿಕ ಜ್ಞಾನನ ದೇಹಾತ್ಮದಲ್ಲಿ ಬೆಳೆಸ್ಕೊಂಡು ಅದ್ರ ಮೂಲಕ ನಾವು ಆ ದೈವಿ ಪ್ರಜ್ಞೆ ಒಳಗೆ ಒಂದಾಗಕ್ಕೆ ಸಾಧ್ಯ ಆಗುತ್ತೆ. ಅಂಧಕಾರ ಮತ್ತು ಪ್ರಕಾಶ ಎಂಬ ಮನುಷ್ಯನ ದ್ವಂದ್ವ ಪ್ರವೃತ್ತಿಯನ್ನು ಅರ್ಥ ಕೊಳ್ಳಬೇಕಾದುದು ನಮಗೆ ದೊರಕಿರುವ ಒಂದು ಅವಕಾಶವೂ ಹೌದು ಮತ್ತು ಜವಾಬ್ದಾರಿಯೂ ಹೌದು. ಅಂಧಕಾರ ಮತ್ತು ಪ್ರಕಾಶ ಎಂಬೆರಡು ಮನುಷ್ಯನಿಗೆ ದ್ವಂದ್ವ ಅಲ್ವಾ? ಅಜ್ಞಾನನೂ ಇದೆ, ಜ್ಞಾನನೂ ಇದೆ ಅವನಲ್ಲಿ. ಅದು ಯಾವ್ದನ್ನ, ಆ ಪ್ರವೃತ್ತಿನ ಅರ್ಥ ಮಾಡ್ಕೋಬೇಕು ಅವನು. ಯಾವ್ದು ಜ್ಞಾನ ಮಾರ್ಗ ಕರ್ಕೊಂಡು ಹೋಗುತ್ತೆ, ಯಾವ್ದು ಅಜ್ಞಾನ ಮಾರ್ಗ ಕರ್ಕೊಂಡು ಹೋಗುತ್ತೆ, ಯಾವ್ದು ಶಾಶ್ವತ ಕಡೆ ಕರ್ಕೊಂಡು ಹೋಗುತ್ತೆ, ಯಾವ್ದು ಅಶಾಶ್ವತವಾದ ಕಡೆ ಕರ್ಕೊಂಡು ಹೋಗುತ್ತೆ, ಅದನ್ನೆಲ್ಲ ಅವನು ಅರ್ಥ ಮಾಡ್ಕೋಬೇಕು. ಈಗ ನಮ್ಗೆ ಇದು ಒಂದು ದೊರಕಿರುವ ಒಂದು ಅವಕಾಶ. ಈ ಜನ್ಮ ಅನ್ನೋದು ನಮ್ಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶ ಸಿಕ್ಕಿರೋದನ್ನ ನಾವು ಸಾರ್ಥಕ ಮಾಡ್ಕೋಬೇಕು. ಇದ್ ನಮ್ ಜವಾಬ್ದಾರಿ ಕೂಡ. ನಾವು ಈ ಜೀವನನ ನಾವು ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಈ ಜವಾಬ್ದಾರಿ ಅನ್ನೋದು ಇರ್ಬೇಕು. ನಾವು ಈ ಸಾವಿನ ಮೂಲಕ ಈ ದೇಹವನ್ನು ತ್ಯಜಿಸಿದಾಗ ಮಾತ್ರ ಮುಂದಿನ ಜನ್ಮ ನಮಗ್ ಪಡೆಯಕ್ಕಾಗುತ್ತೆ. ಅದ್ರಿಂದ ನಾವು ಇಲ್ಲಿ ಏನೇನು ಪ್ರಯತ್ನ ಪಡ್ತೀವೋ ಅದೆಲ್ಲ ನಮ್ ಕಾರಣ ದೇಹದಲ್ಲಿ ಶೇಖರಣೆ ಆಗಿರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಒಳ್ಳೆ ವಿಚಾರ ಆಗ್ಲಿ, ಕೆಟ್ಟ ವಿಚಾರ ಆಗ್ಲಿ, ಎಲ್ಲಾನು ನಾವು ಒಂದೊಂದು ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೊಂಡು ಕಾರಣ ದೇಹದಲ್ಲಿ ಅದ್ ಜನ್ಮ ತಗೊಳ್ಬೇಕಾದ್ರೆ ಅದ್ ಮತ್ತೆ ನಮ್ಗೆ ವಾಪಸ್ಸು ನಮಗ್ ಬರುತ್ತೆ. ನಾವು ಮಾಡಿರುವ ಕರ್ಮದಿಂದ ಪುನರ್ಜನ್ಮ ಪಡೆದುಕೊಂಡು ಈ ಭೂಮಿಗೆ ಬಂದಿದೀವಿ ಅಲ್ವಾ? ನಾವ್ ಏನ್ ಕರ್ಮ ಮಾಡಿದ್ವು ಅದಕ್ಕೆ ಈ ಜನ್ಮ ಪಡ್ಕೊಂಡು ಇಲ್ಲಿ ತೀರ್ಸ್ಕೊಳಕ್ಕೋಸ್ಕರ ಬಂದಿದ್ದೀವಿ. ನಾವು ಎಲ್ಲರಲ್ಲಿರುವ ಚೈತನ್ಯ ಒಂದೇ ಎಂಬ ಅರಿವು ಬೆಳೆಸಿಕೊಳ್ಳಬೇಕು. ಅಜ್ಞಾನ ನಾವು ಬೆಳೆಸ್ಕೋಬೇಕು. ಆಗ ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿನೆಡೆಗೆ ಹೋಗಲು ಸಾಧ್ಯ. ಯಾವಾಗ ನಮ್ಗೆ ಅರಿವು ಮೂಡು ಬರುತ್ತೋ ಆವಾಗ ಈ ಅಜ್ಞಾನದ ಅಂಧಕಾರದಿಂದ ನಾವು ಜ್ಞಾನದ ಕಡೆಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯ ಹೇಗೆ ನಿಸ್ವಾರ್ಥ ಪ್ರೇಮ ಜ್ಞಾನ ಎಲ್ಲರ ಮೇಲೆ ಹರಿಸುತ್ತಿರುವನೋ ಅದೇ ರೀತಿ ನಾವು ನಮಗೆ ತಿಳಿದಿದ್ದನ್ನು ನಮ್ಮ ಸಂಪರ್ಕಕ್ಕೆ ಬರುವವರಿಗೆ ಹಂಚಬೇಕು. ಇಷ್ಟು ಈ ಜೀವನ ಇರುವುದು ಜೀವಿಸೋದಕ್ಕೆ ಎಂಬುದಲ್ಲಿ
ಅಂಧಕಾರ ಮತ್ತು ಸೂರ್ಯ ಪ್ರಕಾಶ ಎಂಬ ಲೇಖನದ ಬಗ್ಗೆ ಇದನ್ನು ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.